ವಾಟರ್ ಗೇಟ್ ಹಗರಣ ತಾವೆಲ್ಲ ಹಿರಿಯರು ಕೇಳಿರ್ತೀರಿ. ವಾಟರ್ ಗೇಟ್ ಹಗರಣ ಪ್ರೆಸ್ಸಲ್ಲಿ, ಪೇಪರ್ನಲ್ಲಿ ಆಗಿನ ಅಮೇರಿಕನ್ ಅಧ್ಯಕ್ಷರ ಬಗ್ಗೆ ನಡೆದಂಥ ಘಟನೆಗಳನ್ನೆಲ್ಲ ವಿವರವಾಗಿ ವರದಿ ಮಾಡಿದ ಕಾರಣದಿಂದಾಗಿ ಆಗಿನ ಅಮೇರಿಕನ್ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕಾಯಿತು. ಅಂದರೆ ಈ ಮಾಧ್ಯಮ, ಆ ಪತ್ರಿಕೋದ್ಯಮ ಅಷ್ಟು ಪ್ರಬಲವಾದಂಥ ಒಂದು ಮೀಡಿಯಮ್, ಅಸ್ತ್ರ. ಪತ್ರಿಕೋದ್ಯಮ ಆಗಲಿ ಅಥವಾ ಈ ಮೀಡಿಯಾ ಆಗಲಿ ಎಲ್ಲ ಒಂದೇ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಮಾತುಗಾರಿಕೆ, ಮಾತಾಡೋದು, ತನ್ನ ಒಪಿನಿಯನ್ನ ಹೇಳಬೇಕಾಗಿರೋದು, ಅದು ಒಂದು ಫಂಡಮೆಂಟಲ್ ರೈಟ್. ನಮ್ಮ ದೇಶದ ಭಾರತದ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಒಂದು ಚಾಪ್ಟರ್ ಇದೆ. ಆರ್ಟಿಕಲ್ 12ರಿಂದ 32ರವರೆಗೂ ಪ್ರತಿಯೊಬ್ಬ ಪ್ರಜೆಗೂ ಕೊಟ್ಟಿರ್ತಕ್ಕಂಥ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳು ಅದರಲ್ಲಿದೆ, ಹಕ್ಕುಗಳು. ಅದರಲ್ಲಿ ಆರ್ಟಿಕಲ್ 19 ಪರ್ಟಿಕ್ಯುಲರ್ಲಿ ಇದಿಷ್ಟು ಹಕ್ಕುಗಳನ್ನು ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ನಮಗೆ ಕಾಯ್ದಿರಿಸಿ ಕೊಟ್ಟಿದ್ದಾರೆ. ಆಲ್ ಸಿಟಿಸನ್ಸ್ ಶಲ್ ಹ್ಯಾವ್ ದ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಆ ಸಬ್ಜೆಕ್ಟಿನ ಮೇಲೆ ಇದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂದಿರೋದು. ನೆಕ್ಸ್ಟು, ಟು ಅಸೆಂಬಲ್ ಪೀಸ್ಫುಲ್ಲಿ and without arms, that is a fundamental right. To form association or unions. To move freely throughout the territory of India. To reside and settle in any part of the territory of India. To practice any profession or to carry on any occupation, trade or business. ಇದಿಷ್ಟು ನಮಗೆ ಬಂದಿರತಕ್ಕಂಥ ಗ್ಯಾರಂಟೀಡ್ ರೈಟ್ಸ್ ಆ್ಯಂಡ್ ದಿ ಕಾನ್ಸ್ಟಿಟ್ಯೂಷನ್. ಇದರ ಬಗ್ಗೆ ಯಾವುದೇ ವಿಧವಾದ ಒಂದು ಚ್ಯುತಿ ಬಂದರೂ ಕೂಡ ಅದನ್ನು ಆ ಸಂಬಂಧಪಟ್ಟ ನಾಗರಿಕ ರಿಟ್ ಪಿಟಿಷನ್ ಹಾಕಿ ಹೈಕೋರ್ಟ್ನಲ್ಲಿ ಅಥವಾ ರಿಟ್ ಪಿಟಿಷನ್ ಹಾಕಿ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ರೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಅನೇಕ ಕೇಸ್ಗಳಲ್ಲಿ, ನೂರಾರು ಕೇಸ್ಗಳಲ್ಲಿ ಪರಿಹಾರವನ್ನು ಕೋರ್ಟ್ನವ್ರು ಕೊಡ್ತಾ ಬಂದಿದ್ದಾರೆ, ಕೊಡ್ತಲೂ ಇದ್ದಾರೆ. ಈ ಫ್ರೀಡಮ್ ಆಫ್ ಸ್ಪೀಚನ್ನು ನಾವು ಅದರ ಬಗ್ಗೆ ನಮ್ಮ ದೇಶದಲ್ಲಿ 1970s ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಇದನ್ನು ಪತ್ರಿಕೋದ್ಯಮದವರು ಪ್ರಬಲವಾದ ರೀತಿಯಲ್ಲಿ ಬಳಸ್ಕೊಂಡ ಕಾರಣದಿಂದಾಗಿ ಎಮರ್ಜೆನ್ಸಿ ಬಂತು ಅಂತಲೂ ಒಂದು ಕಾರಣ ಇದೆ. ಎಮರ್ಜೆನ್ಸಿ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಪತ್ರಿಕೋದ್ಯಮದವರು ಬಿತ್ತರಿಸಿದಂಥ ಅಥವಾ ಪ್ರಚಾರ ಮಾಡಿದಂಥ, ಪ್ರಕಟಿಸಿದಂಥ ವಾರ್ತೆಗಳು. ಆವಾಗ ತುಂಬ ಫೈಟ್ ಆಯಿತು. ಏನು? ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಇಟ್ ಇಸ್ ಎ ಫಂಡಮೆಂಟಲ್ ರೈಟ್. ಗೌರ್ಮೆಂಟ್ ಕೆನಾಟ್ ಇಂಟರ್ಫಿಯರ್ ಇನ್ ದಟ್ ಫಂಡಮೆಂಟಲ್ ರೈಟ್. ಅದೇ ರೀತಿ ಬೇಕಾದಷ್ಟಿದೆ ಫಂಡಮೆಂಟಲ್ ರೈಟ್ಸು. ಈಕ್ವಾಲಿಟಿ ಬಿಫೋರ್ ಲಾ, irrespective of caste, religion, community, etc., place of birth, etc., every person must be treated alike. ಆ ಕಾರಣದಿಂದಾಗಿ ಆಗ ಸುಪ್ರೀಂ ಕೋರ್ಟ್ ಅನೇಕ ಸರ್ತಿ ಹೇಳ್ತು, ಆವಾಗಲೂ, ಯಾವಾಗ ಎಮರ್ಜೆನ್ಸಿಗೆ ಮೊದಲು ಹೇಳ್ತು, ಎಮರ್ಜೆನ್ಸಿ ಕಾಲದಲ್ಲೂ ಹೇಳ್ತು, ಎಮರ್ಜೆನ್ಸಿ ಮುಗಿದ ಮೇಲೂ ಹೇಳ್ತು. ಆರ್ಟಿಕಲ್ 19(1)(a is a fundamental right. Freedom of speech and expression. That these fundamental rights have got restrictions, reasonable restrictions. Right to travel throughout the territory of India freely. Right to move freely throughout the territory of India. I stress on the word freely. Right to move freely throughout the territory of India. Freely ಅಂದರೆ ಏನು ಪುಕ್ಷಟೆ ಪ್ರಯಾಣ ಮಾಡೋಕ್ಕಾಗತ್ತಾ? ದೇರ್ ಈಸ್ ಸಮ್ ರೆಸ್ಟ್ರಿಕ್ಷನ್ಸ್.
ಫ್ರೀಲಿ ಅಂದರೆ ನಿಮಗೇನು ಅಬ್ಜೆಕ್ಷನ್ ಇಲ್ದಿರ, ಬೇರೆ ಯಾರೂ ನಿಮಗೆ ತೊಂದರೆ ಕೊಡ್ದಿರ, ರೈಲ್ವೆ ಫೇರ್ ಕೊಟ್ಟು, ಬಸ್ ಚಾರ್ಜ್ ಕೊಟ್ಟು, ಫ್ಲೈಟ್ ಚಾರ್ಜಸ್ ಕೊಟ್ಟು ಹೋಗ್ಬೋದು. ಫ್ರೀಲಿ ಟ್ರಾವೆಲ್ ಅನ್ನೋದೊಂದು ಫಂಡಮೆಂಟಲ್ ರೈಟು ಅಂತ ಟ್ರೈನಲ್ಲಿ ಹೋಗಿ ಕೂತ್ಕೊಂಡ್ರೆ ಅವ್ನು ಬಿಡ್ತಾನೆ, ಟಿ ಸಿ ಬರ್ತಾನೆ, ಹೇಳ್ಕೊಂಡು ಹೋಗ್ತಾನೆ. ಸೊ ದೇರ್ ಆರ್ ಸಮ್ ರೀಸನ್. ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫಂಡಮೆಂಟಲ್ ರೈಟು ಅಂದ್ಬಿಟ್ಟು ನಾನು ಪಕ್ಕದ ಮನೆಯವನ್ನ ಸಿಕ್ಕಾಪಟ್ಟೆ ಬೈತಾಯಿದ್ರೆ ದೇರ್ ಈಸ್ ಸಮ್ ರಿಸ್ಟ್ರಿಕ್ಷನ್ಸ್. ಆ್ಯಸ್ ಯು ಹ್ಯಾವ್ ಎ ಫಂಡಮೆಂಟಲ್ ರೈಟ್, ದಿ ಅದರ್ ಮ್ಯಾನ್ ಆಲ್ಸೋ ಹ್ಯಾಸ್ ಗಾಟ್ ಫಂಡಮೆಂಟಲ್ ರೈಟ್ ಈಕ್ವಲಿ. ನೀನು ಅವನು ಏನು ಅವಾಚ್ಯ ಶಬ್ದ ಉಪಯೋಗಿಸ್ತೀಯೋ ಅದ್ರ ಮೇಲ್ಪಟ್ಟು ಅವಾಚ್ಯ ಶಬ್ದ ಅದು ನಿನಗೆ ತಿರ್ಗಾ ರಿಬೌನ್ಸ್ ಆಗುತ್ತೆ. ಯಾಕೆಂದರೆ ಇದು ನಿನ್ನ ಫಂಡಮೆಂಟಲ್ ರೈಟು, ಅದು ಅವನ ಫಂಡಮೆಂಟಲ್ ರೈಟು. ಕೊನೆಗೆ ಇದು ರಿಸರ್ವ್ ಆಗೋದಲ್ಲಿ ಪೊಲೀಸ್ ಸ್ಟೇಷನ್ನು, ಮ್ಯಾಜಿಸ್ಟ್ರೇಟ್ ಕೋರ್ಟು. ಅದು ವಿಪರೀತವಾಗಬಾರ್ದು, ವಿಪರೀತಕ್ಕೆ ಹೋಗಬಾರ್ದು. ಯಾವುದೇ ಆಗಲಿ ಅದೊಂದು ಇತಿ ಮಿತಿನಲ್ಲಿ ಹೋಗಬೇಕು. ಇತಿ ಮಿತಿನಲ್ಲಿ ಹೋಗ್ತಾ ಇದ್ದಷ್ಟು ಕಾಲ ಅದು ಆರೋಗ್ಯಕರವಾಗಿರುತ್ತೆ. ಅದು ಮೀರಿದ್ರೆ ಅದು ಕಾನೂನು ತನ್ನ ಇದನ್ನು ತೋರಿಸ್ಬೇಕಾಗುತ್ತೆ. ಈ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ರು, ಯು ಕಾಂಟ್ ಇಂಟರ್ಫಿಯರ್ ವಿತ್ ದಿ ಪಬ್ಲಿಕೇಶನ್ ಆಫ್ ನ್ಯೂಸ್ ಪೇಪರ್ಸ್. ಎಷ್ಟೊಂದು ನ್ಯೂಸ್ ಪೇಪರ್ಗಳ ಮೇಲೆ ಕಂಟ್ರೋಲ್ ಮಾಡೋಕ್ಕೋಗಿ ಆ ಎಡಿಟರ್ಸ್ನೆಲ್ಲ ತೊಗೊಂಡೋಗಿ ಜೈಲಿಗೆ ಹಾಕಿ, ಆ ಕಾಲದಲ್ಲಿ ನಮ್ಮ ಗುರುಗಳಾದ ರಾಮಾಜೋಯಿಸರು ಹೋದರು, ವಾಜಪೇಯಿಯವರು ಹೋಗಿದ್ದರು, ಅನೇಕರು ಇನ್ನೋಸೆಂಟ್ ಪರ್ಸನ್ಸ್, ನಾಟ್ ಅಟ್ ಆಲ್ ಕನ್ಸರ್ನ್ ವಿತ್ ಎನಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್. whoever spoke against the government, whoever spoke against the PM, everybody was sent to central jail without even a warrant. ರಾತ್ರಿ 11 ಗಂಟೆ 12 ಗಂಟೆನಲ್ಲಿ ಕದ ತಟ್ಟೋದು, ಹೇಳ್ಕೊಂಡು ಹೋಗ್ತಾ ಇರೋದು. ಯಾಕೆ ಏನು ಅದೆಲ್ಲ ಆಮೇಲೆ ಬನ್ನಿ. ದಿಸ್ ವಾಸ್ ದಿ ಡಿಕ್ಟೇಟೋರಿಯಲ್ ಅಟ್ರಾಸಿಟಿ. ಆವಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಯು ಕಾಂಟ್ ಇಂಟರ್ಫಿಯರ್, ಯು ಕಾಂಟ್ ಕರ್ಬ್ ದಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಯು ಕಾಂಟ್ ಕರ್ಬ್ or you can't control the news media, you can't censor the news. ಆವಾಗ ನ್ಯೂಸ್ ಕೂಡ ಸೆನ್ಸಾರ್ ಆಗ್ತಾಯಿತ್ತು. ಯಾವುದೇ ನ್ಯೂಸ್ ಪೇಪರ್ನಲ್ಲಿ ನ್ಯೂಸ್ ಬರಬೇಕಾದ್ರೆ ಸರ್ಕಾರ ಏನು ಇನ್ಫಾರ್ಮೇಷನ್ ಕೊಡುತ್ತೆ ಅದನ್ನು ಮಾತ್ರ ಪಬ್ಲಿಷ್ ಮಾಡಬೇಕು. ಬೇರೆ ಪಬ್ಲಿಷ್ ಮಾಡಿದ್ರೆ ಎಮರ್ಜೆನ್ಸಿ, ಎಗೇನ್ಸ್ಟ್ ದಿ ನೇಷನ್, ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತ. ಆ ಮಟ್ಟಕ್ಕೆ ಹೋಗಿತ್ತು, ವಿಪರೀತವಾದ ಮಟ್ಟಕ್ಕೆ ಹೋಗಿತ್ತು. ಈ ಡೆಮೋಕ್ರಸಿನಲ್ಲಿ ಪವರು ಯಾರ ಕೈಲಿದೆ? ಪ್ರಜೆಗಳ ಕೈಲಿದೆ. ಅದನ್ನು ಆವಾಗ ಪ್ರಜೆಗಳು ತೋರಿಸ್ಕೊಟ್ರು. ಈಗಲೂ ಅದನ್ನು ಪ್ರಜೆಗಳೇ ತೋರಿಸ್ಕೊಟ್ಟಿದ್ದು ಇತ್ತೀಚಿನ ದಿನಗಳಲ್ಲಾಗಿದ್ದ ಎಲೆಕ್ಷನಲ್ಲಿ. ಈ ಡೆಮೋಕ್ರಸಿನಲ್ಲಿ ಟ್ರಾನ್ಸ್ಪರೆನ್ಸಿ ಆಫ್ ಟ್ರಾನ್ಸಾಕ್ಷನ್ ಇರಬೇಕು. ಗೌರ್ಮೆಂಟ್ ಯಾವುದೇ ಕೆಲಸ ಮಾಡಲಿ, ಗೌರ್ಮೆಂಟ್ ಆರ್ ಎನಿ ಪಬ್ಲಿಕ್ ಅಥಾರಿಟೀಸ್, ಪಬ್ಲಿಕ್ ಆಫೀಸರ್ಸ್ ಅವ್ರು ಮಾಡೋ ಕೆಲಸದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ಏನು ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕ ಅಂದ್ರೇನು? ಒಂದು ಎಕ್ಸಾಂಪಲ್, ಆಫೀಸರ್ ಕೂತ್ಕೊಂಡಿದ್ದಾನೆ ಒಂದು ಚೇಂಬರಲ್ಲಿ, ಈ ಕಡೆನೂ ಗೋಡೆ ಆ ಕಡೆನೂ ಗೋಡೆ, ಎಂಟ್ರೆನ್ಸಲ್ಲಿ ಒಬ್ಬ ಜವಾನ ಇರ್ತಾನೆ ಕಂಟ್ರೋಲ್ ಮಾಡೋದಕ್ಕೆ. ಅಲ್ಲಿ ಆಫೀಸರ್ ಒಳಗಡೆ ಏನು ಮಾಡ್ತಿದ್ದಾನೆ ಅನ್ನೋದು ಹೊರಗಡೆ ಇರೋರು ಏನು ಗೊತ್ತಾಗಲ್ಲ. ಅವನು ಸ್ಟೆನೋನ್ ಕೂಡಿಸ್ಕೊಂಡಿದ್ದಾನೆ, ಅಲ್ಲೇನು ಮಾಡ್ತಿದ್ದಾನೆ ನಮಗೆ ಗೊತ್ತಿಲ್ಲ. ಅದೇ ಆ ಚೇಂಬರ್ನ ಚೇಂಜ್ ಮಾಡಿ ಸುತ್ತ ಗ್ಲಾಸಸ್ ಹಾಕಿದ್ರೆ ಒಳಗಡೆ ಇವನು ಕೂತ್ಕೊಂಡ್ರೆ ಇವನೇನು ಮಾಡ್ತಿದ್ದಾನೆ ಅಂತ ಹೊರಗಡೆ ಇರೋರಿಗೆ ಕಾಣುತ್ತೆ. ಅದು ಪಾರದರ್ಶಕತೆ. ನೀನೇನು ಮಾಡ್ತಾ ಇದೆಯಾ ಒಬ್ಬ ಪಬ್ಲಿಕ್ ಆಫೀಸರು, ಸಾರ್ವಜನಿಕ ಅಧಿಕಾರಿ, ಅದು ಸಾರ್ವಜನಿಕರಿಗೆ ಗೊತ್ತಾಗೋಂಗಿರಬೇಕು. ಅದರಲ್ಲಿ ಸೀಕ್ರೆಟ್ ಇರಬಾರ್ದು. ಸೀಕ್ರೆಟ್ ಏನಿದೆ? ಮಾಡೋದು ಅಫಿಷಿಯಲ್ ವರ್ಕು, ಮಾಡೋದು ಪಬ್ಲಿಕ್ ವರ್ಕು, ಜನರ ಹಿತಕ್ಕಾಗಿ, ಜನರಿಗೋಸ್ಕರ ಮಾಡ್ತಾ ಇರೋ ಕೆಲಸ. ಅದಕ್ಕೋಸ್ಕರ ನೇಮಿಸಲ್ಪಟ್ಟ ಅಧಿಕಾರಿ ನೀನು ಮಾಡೋ ಕೆಲಸದಲ್ಲಿ ಅದರಲ್ಲಿ ಸೀಕ್ರೆಟ್ ಏನು ಬಂತು? ಮುಚ್ಚಿಡೋವಂಥದ್ದು ಏನು ಬಂತು? ಮುಚ್ಚಿಡೋದೇನೂ ಇಲ್ಲ. ಮೊದಲು ತುಂಬ ಕಷ್ಟ ಇತ್ತು ಒಂದು ಇನ್ಫಾರ್ಮೇಷನ್ ತೊಗೋಬೇಕು ಅಂದರೆ. ಯಾವುದೇ ಗೌರ್ಮೆಂಟ್ ಆಫೀಸು, ಪ್ರೈವೇಟ್ ಅಲ್ಲ ಪಬ್ಲಿಕ್ ಆಫೀಸ್ಗಳಲ್ಲಿ ಒಂದು ಇನ್ಫಾರ್ಮೇಷನ್ ತೊಗೋಬೇಕು ಅಂದರೆ ತುಂಬ ಕಷ್ಟ. ಅದಕ್ಕೆ ನನ್ನದೇ ಆದ ಒಂದು ಎಕ್ಸಾಂಪಲ್ ಕೊಡ್ತೀನಿ.
76-77ನಲ್ಲಿ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಅಂತ ಒಂದು ಬಂತು. ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಸಿಟಿಗಳಲ್ಲಿ ಇಷ್ಟೇ ಚದರ ಮೀಟರ್ ಸೈಟನ್ನು, ವೇಕೆಂಟ್ ಸೈಟನ್ನು ಒಬ್ಬ ವ್ಯಕ್ತಿ ಹೊಂದಿರಬೇಕು, ಜಾಸ್ತಿ ಇರೋದು ಸರ್ಕಾರಕ್ಕೆ ಹೋಗುತ್ತೆ. ಅದರ ಮೇಲೆ ಫಸ್ಟ್ ಕಾಮೆಂಟ್ರಿ ಬರೀರಿ ಅಂತ ಒಬ್ಬರು ಬಂದ್ರ ನಂತರ ಬರೆದೆ. ಬರೀಬೇಕಾದ್ರೆ ಅದರ ಕೆಲವಾರು ನೋಟಿಫಿಕೇಷನ್ಸ್ ರೆಫರ್ ಆಗುತ್ತೆ. ಆ ನೋಟಿಫಿಕೇಷನ್ಸ್ ಬೇಕು. ಸಂಬಂಧಪಟ್ಟ ಆಫೀಸ್ಗೆ ಹೋದೆ. ಆತ ಎಲ್ಲ ಇಟ್ಕೊಂಡಿದ್ದಾನೆ ಡ್ರಾಯರ್ ಒಳಗಡೆ. ಏನಾದರೂ ಬೇಕು ಅಂದರೆ ಅದನ್ನು ತೆಗಿತಾನೆ, ನೋಡ್ತಾನೆ, ತಿರ್ಗಾ ಒಳಗಡೆ ಮುಚ್ಚಿಕ್ತಾನೆ. ಅದು ಜೀವವಾಗಿದೆ, ಗೆಜೆಟ್ ಪಬ್ಲಿಕೇಶನ್ ಆಗಿದೆ, ಗೆಜೆಟ್ ನಮಗೆ ಸಿಗ್ತಾ ಇಲ್ಲ, ಇವನ ಹತ್ರ ಇದೆ, ಒಳಗಡೆ ಇಟ್ಕೊಂಡಿದ್ದಾನೆ, ಎಲ್ಲ ಕೇಳಿದ್ರು ಕೊಡೋಲ್ಲ. ಆವಾಗ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇರಲಿಲ್ಲ. ಸರಿ, ಆವಾಗೇನು ಮಾಡಬೇಕು? ಅದಕ್ಕೆ ನನಗೆ ಬೇಕೇ ಬೇಕು. ನಾನು ಪುಸ್ತಕ ಬರಿತಾ ಇದ್ದೀನಿ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಅಂದಮೇಲೆ, ಅದರ ಮೇಲೆ ಯಾವುದೇ ಇದುವರೆಗೂ ಜಡ್ಜ್ಮೆಂಟ್ಗಳಿಲ್ಲ. ಆ ಕಾನೂನು ಏನು ಅಂತ ನಾನು ಅದ್ರ ಬಗ್ಗೆ ವಿಮರ್ಶೆ ಮಾಡಬೇಕು, ವಿವರಣೆ ಕೊಡಬೇಕು, ಓದುಗರಿಗೆ ಅದು ಅರ್ಥ ಆಗೋಂಗೆ ಹೇಳಬೇಕು. ಅದೇ ಕಾನೂನು ಅಮೆರಿಕಾದಲ್ಲಿ ಹೇಗಿದೆ, ಬೇರೆ ದೇಶದಲ್ಲಿ ಹೇಗಿದೆ, ಆ ಥರ ಒಂದು ಕಂಪ್ಯಾರಿಟಿವ್ ಸ್ಟಡಿ ಕೊಟ್ಟೆ. ನಮ್ಮ ನೋಟಿಫಿಕೇಷನ್ಸ್ ಇಂಪಾರ್ಟೆಂಟ್. ಅದರಲ್ಲಿ ನೋಟಿಫಿಕೇಷನ್ ಕೇಳಿದ್ರೆ ಈ ಮನುಷ್ಯ ಕೊಡೋಲ್ಲ. ಅವ್ರ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಕಾಪಿ ನಿಮ್ಗೆ ಯಾಕೆ ಇರಬೇಕು? ಕೊಡೋದಿಲ್ಲ, ಹೋಗ್ರಿ. ವಾಟ್ ರೈಟ್ಸ್ ಯು ಹ್ಯಾವ್ ಗಾಟ್ ಟು ಆಸ್ಕ್ ಫಾರ್ ಎ ಕಾಪಿ? ಇಟ್ ಇಸ್ ಅನ್ ಅಫಿಷಿಯಲ್ ಡಾಕ್ಯುಮೆಂಟ್, ಇಟ್ಸ್ ಎ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್. ಇದೆಲ್ಲ ಅಬ್ಜೆಕ್ಟಿವ್ಸ್ ಹಾಕಿ ಆ ಡಾಕ್ಯುಮೆಂಟ್ಸ್ಗೆ ಹೇಳೋರು. ಕೊನೆಗಲ್ಲಿ ಕ್ಲಾಸ್ 4ನೊಬ್ಬನ್ನು ಹಿಡ್ಕೊಂಡೆ. ಯಾಕೆಂದರೆ ನನಗೆ ಕೆಲಸ ಆಗಬೇಕು. ಲಾಯರ್ಗಳು ಕೆಲಸ ಮಾಡ್ಕೋಬೇಕಾದ್ರೆ ಯಾವ ಥರ ಮಾಡಿಸ್ಕೋಬೇಕು, ಎಲ್ಲಿ ಮಾಡಿಸ್ಕೋಬೇಕು, ಎಲ್ಲ ಥರದಲ್ಲೂ ಮಾಡಿಸ್ಕೋಬೇಕಾಗತ್ತೆ. ವಿ ಹ್ಯಾವ್ ಟು ಸ್ಟೂಪ್ ಡೌನ್ ಟು ದಿ ಲೋಯೆಸ್ಟ್ ಲೆವೆಲ್ ಟು ಗೆಟ್ ಅವರ್ ಜಾಬ್ ಡನ್. ಅದ್ರಲ್ಲಿ ನಾವು ಡಿಗ್ನಿಟಿ, ಸ್ಟೇಟಸ್ಸು ಅಂತ ಹೋದರೆ ನಮ್ಮ ಕೆಲಸಗಳಾಗಲ್ಲ. ವೈಟ್ ಕಾಲರ್ಡ್ ಅಂತಲೇ ಹೋದರೆ ನಮ್ಮ ಕೆಲಸ ಆಗಲ್ಲ. ಸರಿ, ಅವನ್ನ ಹಿಡ್ಕೊಂಡ್ರೆ ಅದು ಏನು ಬೇಕೋ ಮಸಾಲೆ ಮಾಡಿದ್ಮೇಲೆ ಆ ನೋಟಿಫಿಕೇಷನ್ಸ್ ಪೂರ್ತಿ ಬಂತು ನನ್ನ ಕೈಗೆ. ಅದನ್ನು ಪುಸ್ತಕದಲ್ಲಿ ಹಾಕಿದೆ. ಪುಸ್ತಕದಲ್ಲಿ ಹಾಕಿದ ಮೇಲೆ ಆ ಡಿಪಾರ್ಟ್ಮೆಂಟ್ನವ್ರಿಗೆ ಒಳ್ಳೆ ತಲೆನೂ ಬಂದುಬಿಡ್ತು. ನಾವೆಷ್ಟು ಸೀಕ್ರೆಟ್ ಆಗಿದ್ದದ ಇನ್ಫಾರ್ಮೇಷನ್ನು ಇವರು ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ ಅಂತ. ನಾನು ಯಾವ ಕೇಸ್ ತಗೊಂಡೋದೆ ಅದೆಲ್ಲ ನನಗೆ ಎಗೇನಿಸ್ಟು. ಬಟ್ ಹೈಕೋರ್ಟಲ್ಲಿ ನಮ್ಮ ಪರವಾಗಿ ಆಯಿತು ಅಂತ ಇಟ್ಕೊಳ್ಳಿ, ಅದು ಬೇರೆ ವಿಷಯ. ಯಾಕೆ ಹೇಳಿದೆ ಅಂದರೆ, ಇನ್ಫಾರ್ಮೇಷನ್ ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಒಂದು ಕಾಪಿ ಕೊಡು ಅಂತ ಕೇಳಿದ್ರೆ ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಹಾಕೋರು. ಇಂಥ ಅನೇಕ ಸಾವಿರಾರು ಕಂಪ್ಲೇಂಟ್ಗಳು ಸರ್ಕಾರದ ಗಮನಕ್ಕೆ ಬಂದ ಕಾರಣ 2000ರಲ್ಲಿ ಕರ್ನಾಟಕದಲ್ಲಿ ಒಂದು ಕಾನೂನು ತಂದರು, ಕರ್ನಾಟಕ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ. ಅದೇ ಥರ ಬೇರೆ ಸ್ಟೇಟ್ನವರು ಇದೇ ಕಾನೂನನ್ನು ತಂದರು, ಆಂಧ್ರ, ರಾಜಸ್ಥಾನ್, ಬಿಹಾರ್ ಎಟ್ಸೆಟ್ರಾ. ಕೊನೆಗೆ ಕೇಂದ್ರ ಸರ್ಕಾರದವರು ದಿ ಪ್ರೆಸೆಂಟ್ ಆ್ಯಕ್ಟ್, ದಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಎನ್ಯಾಕ್ಟ್ ಮಾಡಿದ್ರು. ರೈಟ್ ಟು ಇನ್ಫಾರ್ಮೇಷನ್ ಏನು? ಇನ್ಫಾರ್ಮೇಷನ್ ಅಂದರೆ ಏನು? ರೈಟ್ ಟು ಇನ್ಫಾರ್ಮೇಷನ್ ಅಂತ ಮಾತಾಡ್ತೀವಿ. ಇನ್ಫಾರ್ಮೇಷನ್ ಅಂದ್ರೇನು? ಇನ್ಫಾರ್ಮೇಷನ್ ಅಂದರೆ ಯಾವ ಥರ ಇರಬೇಕು ಅದು? ಅದ್ರ ಬಗ್ಗೆ ಇದರಲ್ಲಿ ಒಂದು ಹೇಳ್ತಾರೆ. ಒಂದು ಕಥೆ, ಕಾದಂಬರಿ ಬರೀಬೇಕಾದ್ರೆ ನಮ್ಮ ಊಹೆಗೆ, ನಮ್ಮ ಕಲ್ಪನೆಗೆ ತಕ್ಕಂತೆ ಅದಕ್ಕೆ ಸಂದರ್ಭೋಚಿತವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಸೀತಾರಾಮ್ ಬರ್ಕೊಂಡು ಹೋದಾಗೆ ಸಾವಿರಾರು ಎಪಿಸೋಡ್ಗಳು ಬರ್ಕೊಂಡು ಹೋಗ್ಬೋದು. ಅವನು ತರ್ಕಬದ್ಧವಾಗಿ ಬರೀತಾನೆ. ಅವನು ಲಾಯರೇ, ನಮ್ಮ ಜೊತೆಯಲ್ಲಿ ಲಾಯರಾಗಿದ್ದ. ಸಾಹಿತ್ಯದ ಕಡೆ ಜಾಸ್ತಿ ಅವನಿಗೆ, ನಾಟಕದ ಕಡೆ ಜಾಸ್ತಿ ಒಲವು. ಅವನು ಬರೆಯೋದೆಲ್ಲ ರಿಯಾಲಿಟೀಸ್ನೇ ತರ್ತಾನೆ. ಆದರೆ ಹೆಸರುಗಳು ಮಾತ್ರ ಆ ನಾಯಕಲ್ಲ, ಈ ನಾಯಕ್ ಅಂತ ಬೇರೆ ನಾಯಕ ಹೆಸರು ಕೊಡ್ತಾನೆ. ಅವನ ಕಥೆನೇ ಬರೀತಾನೆ. ಬಟ್ ಆದರೆ ನಾನು ಅವ್ನಿಗೆ ಹೇಳೋದು, ಏನು ಇಷ್ಟೊಂದು ಪುಸ್ತಕ ಬರೆದಿದೆಯಾ ನೀನು ಅದಕ್ಕೆ ನಾನು ಹೇಳಿದೆ, ನಿನ್ನಷ್ಟು ನಿನಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯು ಆರ್ ಎ ಫ್ರೀ ಬರ್ಡ್.
ನನಗೆ ಐ ಹ್ಯಾವ್ ಗಾಟ್ ಸೋ ಮೆನಿ ರಿಸ್ಟ್ರಿಕ್ಷನ್ಸ್. ಐ ಹ್ಯಾವ್ ಟು ಫಾಲೋ ದಿ ರೂಲ್, ರೆಗ್ಯುಲೇಷನ್ಸ್ ಆ್ಯಂಡ್ ದಿ ಜಡ್ಜ್ಮೆಂಟ್ಸ್ ಆಫ್ ದಿ ಹೈಕೋರ್ಟ್, ಜಡ್ಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್. ದಿಸ್ ಆರ್ ದಿ ಫ್ರೇಮ್ ವರ್ಕ್. ನನಗೆ ಇದು ಬಿಟ್ಟು ನಾನು ಬೇರೆ ಹೇಳೋಕ್ಕಾಗಲ್ಲ. ನೀನಾದರೂ ಏನು ಬೇಕಾದರೂ ಹೇಳ್ಬೋದು. 7 ಸಾಗರದ ಆಚೆ ಹೋಗ್ಬೋದು ನೀನು. ನಾನು ಹಂಗೆ ಹೋಗೋಕ್ಕಾಗಲ್ಲ. ಇಂಡಿಯನ್ ಬಾರ್ಡ್ರ್ ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ ಅಂತ. ಹಾಗೆ ಇಲ್ಲಿ ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂದರೆ, ಇನ್ಫಾರ್ಮೇಷನ್ ಬೇಕು ಅಂದರೆ ಲಾ ಬುಕ್ ಬರೆಯೋರಿಗೆ, ಲೀಗಲ್ ಆರ್ಟಿಕಲ್ಸ್ ಬರೆಯೋರಿಗೆ ಈ ನೋಟಿಫಿಕೇಷನ್ಸ್ ಅವು ಇವು ವೆರಿ ಎಸೆನ್ಷಿಯಲ್. ಫಸ್ಟು ತೊಂದರೆ ಆಗೋದೇ ಲಾಯರ್ಗಳಿಗೆಲ್ಲ, ಈ ಲಾ ಆಥರ್ಸ್ಗೆ, ಲೀಗಲ್ ಆಥರ್ಸ್ಗೆ. ಈವನ್ ಒಂದು ಆರ್ಟಿಕಲ್ ಬರೀಬೇಕಾದ್ರೂ ಲೀಗಲ್ ಆಸ್ಪೆಕ್ಟ್ ಮೇಲೆ ನಾವು ಕೆಲವಾರು ಪುಸ್ತಕ ರೆಫರ್ ಮಾಡಬೇಕು, ಲೇಟೆಸ್ಟ್ ಜಡ್ಜ್ಮೆಂಟು ರೆಫರ್ ಮಾಡಬೇಕು, ಅದ್ರ ಮೇಲೆ ಆ್ಯಕ್ಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಕೂಡ ಮಾಡಿ, ಪ್ಲಸ್ ಅವರ್ ಓನ್ ಒಪಿನಿಯನ್ ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸ್ ಅದನ್ನು ನಾವು ಹೇಳಬೇಕಾಗತ್ತೆ. ಅದನ್ನೆಲ್ಲ ಹೇಳಬೇಕು ಅಂದರೆ ಮೊದಲು ನಮಗೆ ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂದಿದ್ದು ನಮ್ಗೆ ಅಷ್ಟೊಂದು ಉಪಯೋಗ ಆಯಿತು. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಈಸ್ ಎ ಸಿಟಿಸನ್ಸ್ ಗೇಟ್ವೇ ಆಫ್ ಇಂಡಿಯಾ ಇದ್ದಂಗೆ. ಸಿಟಿಸನ್ಸ್ ಗೇಟ್ವೇ. ಇವಾಗ ಅವನು ಯಾವುದೂ ಇಲ್ಲ ಅಂತ ಹೇಳೋಗೇ ಇಲ್ಲ. ಕೆಲವಾರು ವಿಷಯಗಳು ಬಿಟ್ಟು, ಕೆಲವಾರು ಎಕ್ಸೆಂಪ್ಟೆಡ್ ಐಟಮ್ಸ್ ಸೆಕ್ಷನ್ 9 ಬಿಟ್ಟು ಬಾಕಿ ಏನು ಕೇಳಿದ್ರು ನಾವು ಅವನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ರೈಟ್ಸು ಸಿಟಿಸನ್ಗಿದೆ. 15th June 2005 ಇದು ಜಾರಿಗೆ ಬಂತು ಕಾನೂನು. 15/6/2005 ಈ ಕಾನೂನು ಬಂದಾಗ ಈ ಸ್ಟೇಟ್ ಮೇಡ್ ಲೆಜಿಸ್ಲೇಷನ್ಸು, ಕರ್ನಾಟಕ ಆ್ಯಂಡ್ ಅದರ್ ಸ್ಟೇಟ್ಸ್ ಮಾಡಿದ್ದೆಲ್ಲನೂ ರಿಪೀಲ್ ಮಾಡಿದ್ರು. ಅದು ಕ್ಯಾನ್ಸಲ್ ಮಾಡಿ ಇದು ಮಾತ್ರ ಥ್ರೂಔಟ್ ಇಂಡಿಯಾ. ನಮ್ಮಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಕಾನೂನು ಪುಸ್ತಕಗಳಲ್ಲಿ ಒಂದು ಒಕ್ಕಣೆಯನ್ನು ನೀವು ಸಾಮಾನ್ಯವಾಗಿ ನೋಡ್ತೀರಿ. ದಿಸ್ ಆ್ಯಕ್ಟ್ ಅಪ್ಲೈಸ್ ಟು ದ ಹೋಲ್ ಆಫ್ ಇಂಡಿಯಾ, ಓಕೆ, ಎಕ್ಸೆಪ್ಟ್ ದಿ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಯಾಕೆ? ಜಮ್ಮು ಆ್ಯಂಡ್ ಕಾಶ್ಮೀರ್ ಈಸ್ ಇಟ್ ನಾಟ್ ಪಾರ್ಟ್ ಆಫ್ ಇಂಡಿಯಾ? ಪಾಕಿಸ್ತಾನದವನಿಗೆ ಸಪೋರ್ಟ್ ಮಾಡ್ತೀರಾ ಈ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು? ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಬಟ್ ಅದಕ್ಕೊಂದು ಕಾರಣ ಇದೆ. ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಸೆಪ್ರೇಟಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಪ್ರಾವಿಷನ್ ಇದೆ. ಅವರು ಆ ಸೀಮಿತವಾದಂಥ ಒಂದು ಪ್ರದೇಶಕ್ಕೆ ತಕ್ಕಂತೆ ಕಾನೂನುಗಳನ್ನು ಮಾರ್ಪಡಿಸಿ ಸಪ್ರೇಟ್ ಕಾನೂನು ಮಾಡೋ ಒಂದು ಅಧಿಕಾರ ಅಲ್ಲಿ ಲೆಜಿಸ್ಲೇಚರ್ಗೆ ಕೊಟ್ಟಿದ್ದಾರೆ. ಇವಾಗ IPC ಇಲ್ಲಿ ಮರ್ಡರ್ ಮಾಡ್ತಾನೆ, ಮರ್ಡರ್ ಮಾಡಿದವನಿಗೆ 302 ಪನಿಷ್ಮೆಂಟು ಸಾಮಾನ್ಯವಾಗಿ ಗೊತ್ತಿದೆ. ಅದರಲ್ಲಿ ನೀವು ಓದಿದ್ರು ದಿಸ್ ಆ್ಯಕ್ಟ್ ಈಸ್ ಅಪ್ಲಿಕಬಲ್ ಟು ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಮರ್ಡರ್ ಮಾಡಿದ್ರೆ ಅದು ಮರ್ಡರ್ ಅಲ್ವೇ? ಅದಕ್ಕೆ ಪನಿಷ್ಮೆಂಟ್ ಇಲ್ವೇ? ಒಂಥರ ನೋಡಿದ್ರೆ ಅದು ನಿಜ ಅನಿಸುತ್ತೆ, ಎಷ್ಟು ಬೇಕಾದರೂ ಮರ್ಡರ್ಗಳಾಗ್ತಾ ಇರ್ತವೆ. ಬಟ್ ಅಲ್ಲೂ ಇದೆ IPC ಮಾಡಿಫೈಡ್ ಫಾರ್ಮ್. ಅದೇ ಥರ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಲ್ಲೂ ಇದೆ, ಲಿಟಲ್ ಮಾಡಿಫೈಡ್ ಇನ್ ಇಟ್ಸ್ ಮಾಡಿಫೈಡ್ ಫಾರ್ಮ್ ಆ್ಯಸ್ ಅಪ್ಲಿಕಬಲ್ ಟು ದಟ್ ಪರ್ಟಿಕ್ಯುಲರ್ ಟೆರಿಟರಿ ಆಫ್ ದ ಸ್ಟೇಟ್. ರೈಟ್ ಟು ಇನ್ಫಾರ್ಮೇಷನ್ ಅನ್ನೋದರಲ್ಲಿ ಇನ್ಫಾರ್ಮೇಷನ್ ಮೀನ್ಸ್, ಇನ್ಫಾರ್ಮೇಷನ್ ಅಂದ್ರೇನು? ಇನ್ಫಾರ್ಮೇಷನ್ ಮೀನ್ಸ್ ಎನಿ ಮೆಟೀರಿಯಲ್ ಇನ್ ಎನಿ ಫಾರ್ಮ್, ಇನ್ಕ್ಲೂಡಿಂಗ್ ರೆಕಾರ್ಡ್ಸ್, documents, memos, emails, opinions, advices, press release, circulars, orders, logbooks, contracts, reports, papers, samples. ಸ್ಯಾಂಪಲ್ಸ್ ಅಂದ್ರೇನು? ಅದ್ಯಾವುದಾದ್ರು ಸೈಂಟಿಫಿಕ್ ಆದರೂ ಆಗ್ಬೋದು, ಅಥವಾ ಕಾಂಟ್ರಾಕ್ಟರ್ ಜೆಲ್ಲಿ ಮಿಕ್ಸ್ ಅದೆಲ್ಲ ಇರುತ್ತಲ್ಲ ಅದಾದರೂ ಆಗ್ಬೋದು. ಎನಿ ಸ್ಯಾಂಪಲ್ಸ್, ಮಾಡೆಲ್ಸ್, ಮೆಟೀರಿಯಲ್ಸ್ ಹೆಲ್ಡ್ in any electronic form, and information relating to any private body which can be accessed by a public authority under any other law for the time being in force. If it is a private document, there is no right to information. Right to information relates only to the public
documents, public transactions, but not to a private transaction or a private affairs. But there are certain private documents which can be treated as public documents. For example, ಸೇಲ್ ಡೀಡ್ ರಿಜಿಸ್ಟರ್ ಆಗುತ್ತೆ. ಎಲ್ಲಿ ರಿಜಿಸ್ಟರ್ ಆಗುತ್ತೆ? ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ. ಇಟ್ಸ್ ಎ ಪಬ್ಲಿಕ್ ಆಫೀಸ್. ಎ ಸೆಲ್ಸ್ ಇಸ್ ಪ್ರಾಪರ್ಟಿ ಟು ಬಿ. ಬಿ ಪರ್ಚೇಸಸ್ ಪ್ರಾಪರ್ಟಿ ಫ್ರಮ್ ಎ. ದಿಸ್ ಈಸ್ ಪ್ಯೂರ್ಲಿ ಎ ಪ್ರೈವೇಟ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ. Though it is a private transaction between two individuals, under the law it is required to be registered. So it is registered. Once it is registered, that part of the document becomes a public document. Anybody can ask for a certified copy of the sale deed between A and B in respect of property number so and so. The sub-registrar has to give. He cannot say no. He cannot take the defense that it is a private transaction, it is between two private individuals. It is true. It is a transaction between two individuals in their private capacity, but still it is registered in the public registry. Therefore, that document has become a public document. You are bound to furnish a copy to a person, whoever asks for it. So that is this. Relating to private body which can be accessed by a public authority. So any public transaction, any public affair, you can ask for. How many people participated in particular function? That is not a public affair. In certain cases, the officer concerned may refuse to give the information. That I will come to it a little later. In order to seek an information, there are public information officers. Above him, public information commissioner. A person who wants a particular document, copy of the document or whatever it is, he has to make an application to that particular office. For making an application, there is no prescribed form. You can write a letter, I want a copy of this particular document, please furnish me. And you have to pay the required fee of whatever it is, 50 rupees or whatever. And for each page, you have to pay the charges, copying charges. Payment of copying charges comes later, at a later stage. First, you have to make an application to the concerned office. Within 30 days from the date of receipt of the office, the application, he has to furnish the information. Then he may call for so many pages are to be made, you have to deposit so much of the amount. You have to deposit the money and the papers will be provided to you. If he cannot for any reason give the information or the copies of the documents, he has to give reason why he is not giving it. He has to specify the reason. Before that, when you make an application, the application must clearly state as to what exactly you want. I want the deliberations that took place in the corporation BBMP for the year so and so, so and so. No. I want the deliberations that took place on such and such a meeting in the BBMP, so and so date. You must specify the date. You must be specific in your request. It shall not be vague or ambiguous. ಅದೇನೋ ಬಂತಂತೆ ಆಫೀಸಲ್ಲಿ, ಅದೇನೋ ಆಲ್ಮೈರಾಗಳು ತರಿಸಿದ್ರಂತೆ ನಿಮ್ಮ ಆಫೀಸಲ್ಲಿ, ಎಷ್ಟು ಆಲ್ಮೈರಾ ತರಿಸಿದ್ರಿ, ಎಷ್ಟಿದೆ ಎಷ್ಟಿಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂದರೆ ಆಗಲ್ಲ. ಎಷ್ಟು ಮಾಹಿತಿ ಬೇಕೋ ಅದನ್ನು ಕರೆಕ್ಟಾಗಿ ನೀವು ಕೇಳಬೇಕು. ಯಾವ ಮಾಹಿತಿ ಬೇಕು, ಯಾವಾಗ ತರಿಸಿದ್ರು ಅದನ್ನೆಲ್ಲ ನೀವು ಕೇಳ್ಬೋದು. ಇವಾಗ ಆಫೀಸ್ಗೆ ಫರ್ನಿಚರ್ಸ್ ತರ್ತಾರೆ, ಎಷ್ಟು ತಂದರು, ಏನು ತಂದರು, ಹೆಂಗಾಯಿತು, ಅದಕ್ಕೆ ಎಷ್ಟು ವೆಚ್ಚ ಆಯಿತು, ಅದನ್ನೆಲ್ಲ ಕೇಳ್ಬೋದು. ಅದನ್ನು ಕೊಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ.
ಯಾವ ಬಗ್ಗೆ ನಾವು ಮಾಹಿತಿ ಕೇಳೋದಕ್ಕೆ ಹಕ್ಕು ಇರಲ್ಲ, ಯಾವ ವಿಷಯದ ಬಗ್ಗೆ ಮಾಹಿತಿ ಕೇಳೋದಕ್ಕೆ ನಮಗೆ ಅಧಿಕಾರ ಇಲ್ಲ? ಎನಿಥಿಂಗ್ ರಿಲೇಟಿಂಗ್ ಟು ದಿ ಡಿಫೆನ್ಸ್, ಎನಿಥಿಂಗ್ ರಿಲೇಟಿಂಗ್ ಟು ದಿ ಸೇಫ್ಟಿ, ಇಂಟೆಗ್ರಿಟಿ and other things of the nation. Anything which is declared as confidential officially under any statute, you cannot ask for it as a matter of right under this act. Those things are very few items. ಮಿಲಿಟ್ರಿಗೆ ಎಷ್ಟು ಬಂತು, ಮಿಲಿಟ್ರಿನಲ್ಲಿ ಎಷ್ಟು ಜನ ಇದ್ದಾರೆ, ಮಿಲಿಟ್ರಿನಲ್ಲಿ ಎಷ್ಟು ಸತ್ತರು, ಎಷ್ಟು ಬದುಕಿದ್ದಾರೆ, these are not the information you can ask for. You cannot touch anything relating to the defense aspect. There are certain items which the government may refuse, the public authorities may refuse. But for refusal, for each and every refusal, there must be a reason. Without reason, they can't say in one line, one sentence that your request is rejected. They can't say that. They must specify, this is your request, this is our office objection, therefore it cannot be supplied to you. That is one information. Same communication must contain, you have a right of appeal. You can file an appeal against this order before the appellate authority within 30 days from the date of receipt of this information. They must also specify that he has got a right. You must educate the man, the person who seeks information. You must educate him that you have got a right of appeal, you can appeal. He can prefer an appeal. The appellate authority may agree with this officer or may not agree. He may get it. In one example, university called for applications for appointment of professors, PhD from SC/ST category. University selected one particular person as eligible. There was selection and then viva and other things, other formalities. One of the candidate who appeared for the interview, who said that he had a better qualification than the person who has been selected, he wanted to challenge the appointment of the appointee. In order to challenge his appointment, what is basically required? The order appointing the incumbent is a must, because he has to seek a prayer in the High Court to quash this appointment order issued to this particular person, because I have got more or better qualification than him. They have selected him on so many bases, etc. To enable that, he must get a copy of the appointment. The university said, this is a private affair of that particular individual. We can't give you the copy. This is an appointment order relating to Mr. X, a professor. It is his personal. We can't interfere with the personal affair of a particular individual in our university. Therefore, it is rejected. He appealed. The High Court said, in order to challenge the appointment of so-and-so, that appointment order is a required thing, therefore you are bound to furnish the information, copy of that order. Then appealed to Supreme Court. Supreme Court also said, you are duty bound to furnish him a copy. Whether he succeeds in his writ petition challenging his appointment or not is immaterial. It is secondary. For the purpose of considering whether a copy of the appointment order of so-and-so could be given or not, the consideration is yes. There cannot be no, because it is a public document. It is a public authority. University is a public authority. Not only university, any statutory body or any association or institution which is fully financed, fully or partly financed by the government, they cannot say no.
If someone asks for a bylaw of a particular society, make an application to the secretary, ask him to give the bylaw of the society. The secretary may say the bylaw can be supplied only to the members and not to a third party. Then you can make an application to the registrar of societies. He will make an application there. There the registrar cannot say it is only for members. He has to furnish the copies of the bylaws, etc., sought by the applicant to his satisfaction. Because though a society may say this is a private body, or this is only a that this can only be circulated or provided to the members of the society and not to you, the registrar cannot say that, because he is the person having the copies of these bylaws as a public document, and he is bound to furnish the copies of that bylaw and other things as required by this particular individual. He has to furnish it. He cannot say no. Hospitals, they maintain the records of records of all the patients. A particular person makes an application, give me the details of the treatment and other things given to this particular patient. What is the ailment, etc. The hospital refuses. Says that this is purely a personal factor for that particular individual, therefore I can't give. The court said, yes, you can't exercise your right of information to exploit the information of a private individual who is equally placed in your position. You have got a right that your secret must not be made known to others. So also his right, health. Health is a secret point as far as that person is concerned. So also, a person makes an application to a bank saying that what is your transfer policy, give me a copy. The bank said no, because you are not the employee. It is not required for you. He said in the court that the transfer policy of a particular bank is required to challenge the validity of the transfer. The court said, in what way you are concerned? In order to get the information under the Act, it must be a public document without affecting the rights or privacy of other individuals. Apart from that, if you go a step beyond, if it involves the interest of a larger public interest, even though it is a matter similar to a private affair like this, the court can order. You must satisfy there that this matter relates to a public importance of a larger interest. ಅದು ಕೊಡೋಕ್ಕಾಗಲ್ಲ. Similarly, contract. A businessman enters into a contract with another person. If it is a government, okay. If it is an individual bodies or two corporate bodies, trade secrets. He wants to know this trade secret. What is the trade transaction? What is the investment? What is the profit? What is the gain and other things? You give me the details. They say, it is none of your business. It is a trade secret which we cannot reveal to others. Even though it is a public authority, it can say no. Similarly, so many incidents where the people are abusing this particular act. There are more abusers than reasonable users of this benefit under the act. ಅದಕ್ಕೆ ತಾವು ಇವಾಗಲೇ ಗೊತ್ತಾಗಿರಬೇಕು, ಎಷ್ಟೊಂದು ಪೇಪರ್ಗಳಲ್ಲಿ ಬರ್ತಾ ಇದೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಇನ್ಫಾರ್ಮೇಷನ್ ತೊಗೊಳ್ಳೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಅವ್ನು ಮರ್ಡರ್ ಆಗೋದು. ಎಷ್ಟೊಂದು ಮರ್ಡರ್ ಆಗಿಬಿಟ್ಟಿವೆ, ನಾಟ್ ಓನ್ಲಿ ಇನ್ ಕರ್ನಾಟಕ, ಥ್ರೂಔಟ್ ಇಂಡಿಯಾ. ಅವ್ರಿಗೇನು ಕೆಲಸ ಇಲ್ಲ, ಅವ್ನು ಜೋಳಿಗೆ ಹಾಕ್ಕೊತಾನೆ, ಒಂದಷ್ಟು ಪೇಪರ್ಗಳು ಅಪ್ಲಿಕೇಶನ್ಗಳು ಇಟ್ಕೊತಾನೆ, ಇವನ ಮೇಲೆ ಒಂದು ಅದು ಇನ್ನೊಂದು ಇನ್ಫಾರ್ಮೇಷನ್, ಅಲ್ಲೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾನೆ, ಅವನ ಹತ್ರ ಹೋಗ್ತಾನೆ. ದಟ್ ಈಸ್ ಎಲ್ಲೋ ಜರ್ನಲಿಸಮ್. ಬ್ಲ್ಯಾಕ್ ಮೇಲ್ ಮಾಡೋದು, ನಿನ್ನ ಮೇಲೆ ಇದನ್ನು ಹಾಕ್ತೀನಿ, ಇದನ್ನು ಪಬ್ಲಿಷ್ ಮಾಡ್ತೀನಿ, ಕೊಡು, ಇಲ್ಲ ಅಂದರೆ ನಾನು ಪಬ್ಲಿಷ್ ಮಾಡ್ತೀನಿ. ಒಂದು ಪೇಪರಲ್ಲಿ ಒಂದು ಪಬ್ಲಿಕೇಶನ್ ಬರ್ತಾಯಿತ್ತು,
ಸೋ ಆ್ಯಂಡ್ ಸೋ ಪಬ್ಲಿಕ್ ಫಿಗರ್, ಅವನು ಒಬ್ಬ ಲಂಬಾಣಿ ತಾಂಡ್ಯಕ್ಕೆ ಹೋಗಿದ್ದ, ಅದರ ಬಗ್ಗೆ ವಿವರಗಳನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಕೊಡಲಾಗುತ್ತದೆ. ಆಮೇಲೆ ಅಲ್ಲಿ ಏನೋ ಡೀಲ್ ಆಗಿಬಿಟ್ಟಿದೆ. ಆ ಮುಂದಿನ ಸಂಚಿಕೆ ಯಾವುದ್ರಲ್ಲೂ ಅದ್ರ ಶಬ್ದನೇ ಇಲ್ಲ. ಆಗದೆ ಇದ್ದಿದ್ರೆ ಬರ್ತಾಯಿತ್ತೋ ಏನೋ. ಈ ಥರ ದುರುಪಯೋಗ ಆಗೋ ಸ್ಥಿತಿಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ಇವ್ರಿಗೆ ಕೆಲವಾರು ನಿರುದ್ಯೋಗಿಗಳಿಗೆ, ಕ್ಷಮಿಸಬೇಕು, ಕೆಲವರಿಗೆ ಇದೇ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಯಾರೋ ಒಬ್ಬ ದೊಡ್ಡ ಮನುಷ್ಯ ಇದ್ದಾನೆ, ಅವನ ಬಗ್ಗೆ ಒಬ್ಬ ಆಫೀಸರ್ ಇದ್ದಾನೆ, ಅವನೇನು ಮಾಡ್ತಿದ್ದಾನೆ, ಅವನ ಹತ್ರ ಹೋಗೋದು, ಸರ್ ನನಗೆ ಇಷ್ಟು ಕೊಡಿ ಅಷ್ಟು ಕೊಡಿ. ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ ಹೋಗಿ ಸಾಯಂಕಾಲ 5 ಗಂಟೆ ಮೇಲೆ, ಅವರು 6 ಗಂಟೆ 7 ಗಂಟೆ ಮೇಲೆ ಹೋಗೋದು ಸಬ್ ರಿಜಿಸ್ಟ್ರಾರ್ಸ್ ಮನೆಗೆ. ಯಾಕೆಂದರೆ ಅಷ್ಟೊತ್ತು ತನಕ ಬೇರೆ ಏನೇನೋ ಕೆಲಸ ಮಾಡ್ತಾಯಿರ್ತಾರೆ. ಅಲ್ಲಿ ಅವ್ರ ಕಸ್ಟಮರ್ಸ್ ಎಲ್ಲ ಇವರೇ, ನನಗೆ ಅಷ್ಟು ಕೊಡಿ ಇಷ್ಟು ಕೊಡಿ, ಇಲ್ಲದೇ ಇದ್ರೆ ನಾನು ಇದನ್ನು ಹಾಕ್ತೀನಿ, ನೀನು ಅದರಲ್ಲಿ ಅಷ್ಟು ಲಂಚಾಗಿ ತೊಗೊಂಡಿದ್ದೀಯ ಅದನ್ನು ಬರಿತೀನಿ. ಅವ್ರು ಅದನ್ನು ಸ್ಯಾಟಿಸ್ಫೈ ಮಾಡಬೇಕು. ಅವ್ರ ಮೇಲ್ಗಡೆ ಅಧಿಕಾರಿಗಳು ಅವ್ರನ್ನೂ ಸ್ಯಾಟಿಸ್ಫೈ ಮಾಡಬೇಕು. ಅವ್ರ ಮೇಲೆ ಅಧಿಕಾರಿಗಳು ಅವ್ರನ್ನೂ ಸ್ಯಾಟಿಸ್ಫೈ ಮಾಡಬೇಕು. ಇದಕ್ಕೆಲ್ಲ ಮಾಹಿತಿ ಎಲ್ಲಿ ಸಿಗತ್ತೆ? ಮಾಹಿತಿ ಕೊಡಿ ಅಂತಾರೆ ಇವರು. ಮಾಹಿತಿ ಎಲ್ಲಿ ಸಿಗತ್ತೆ? ನಾವು ಹೇಳ್ತೀವಿ, ಕೋರ್ಟ್ನಲ್ಲಿ ಕೆಲವು ಈವನ್ ಗೌರ್ಮೆಂಟ್ ಕೂಡ, ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, ಎವ್ರಿಬಡಿ ಸೇಸ್ ಲಾಯರ್ಸ್ ಫೀಸ್, ಕೋರ್ಟ್ ಎಕ್ಸ್ಪೆನ್ಸಸ್. ಓಕೆ, ಲಾಯರ್ಸ್ ಫೀಸ್ ಎಷ್ಟು ಬೇಕು ಅಂತ ಕೊಡ್ತಾರೆ, ಕೋರ್ಟ್ ಎಕ್ಸ್ಪೆನ್ಸಸ್ ಇಷ್ಟಾಗತ್ತೆ ಅಂತ ಗೊತ್ತಿದೆ, ಅಫಿಷಿಯಲಾಗಿ ಕೊಡ್ತಾರೆ. ನೆಕ್ಸ್ಟ್ ಅನದರ್ ಐಟಮ್ ಬರುತ್ತೆ, ಔಟ್ ಆಫ್ ಪ್ಯಾಕೆಟ್ ಎಕ್ಸ್ಪೆನ್ಸಸ್ ಅಥವಾ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್. ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಏನು ಬರುತ್ತಲ್ಲಿ? ಒಬ್ಬ ಟೇಬಲ್ ಮೇಲೆ ಪೇಪರ್ ಇಟ್ಕೊತಾನೆ, ಈ ಟೇಬಲಿಂದ ಆ ಟೇಬಲ್ಗೆ ಹೋಗಬೇಕು. ಈ ಪೇಪರ್ ಹಿಂಗೆ ಎತ್ಕೊಟ್ರೆ ಅವ್ನಿಗೆ ಹೋಗುತ್ತೆ, ಅವ್ನು ಕೊಡೋಲ್ಲ. ಕ್ಲಾಸ್ 4 ಬರಬೇಕು, ಇಲ್ಲಿಂದ ಎತ್ಕೊಂಡೋಗಿ ಅವ್ನು ಅಲ್ಲೇ ಮಾಡಬೇಕು. ನಮ್ಮ ಕೈ ಕೊಡೋಲ್ಲ, ಆವಾಗ ಕ್ಲಾಸ್ 4 ಕರ್ಕೊಂಬರ್ಬೇಕು. ಅವನ ಕೈಗೆ ಒಂದು ಸ್ವಲ್ಪ ಕೊಟ್ಟರೆ ಅವನು ಇಲ್ಲಿರೋದು ಅಲ್ಲಿ ಇಕ್ತಾನೆ. ಇದು ಯಾವ ಎಕ್ಸ್ಪೆನ್ಸಸ್ಗೆ ಹಾಕೋದು ನಾವು? ನೀವು ಇನ್ಸಿಡೆಂಟಲ್ ಆದರೂ ಅನ್ನಿ, ಔಟ್ ಆಫ್ ಪಾಕೆಟ್ ಅನ್ನಿ. ಕೊಡೋದೆಲ್ಲ ಔಟ್ ಆಫ್ ಪಾಕೆಟೇ ತಾನೆ. ಒಂದು ಸರ್ತಿ ಪಾಕೆಟಿಂದ ಕೊಟ್ಟಾದಮೇಲೆ ಅದು ಔಟ್ ಆಫ್ ಪಾಕೆಟ್. ಇನ್ಸೈಡ್ ಪಾಕೆಟ್ ಎಲ್ಲಿ ಬರುತ್ತೆ? ಇನ್ಸೈಡ್ ಪಾಕೆಟ್ ಬಂದಮೇಲೆ ಅದು ಔಟ್ ಆಫ್ ಪಾಕೆಟ್ ಆಗಿಬಿಡ್ತದೆ. ಇದಕ್ಕೆಲ್ಲ ಅಕೌಂಟ್ ಕೊಡೋಕ್ಕಾಗಲ್ಲ. ಇದನ್ನು ಗೌರ್ಮೆಂಟೇ ರೆಕಗ್ನೈಸ್ ಮಾಡಿದೆ. ಪರ್ಟಿಕ್ಯುಲರ್ಲಿ ನಮ್ಮ ಲೀಗಲ್ ಫೀಲ್ಡಲ್ಲಿ ದೇರ್ ಈಸ್ ಅನ್ ಐಟಮ್ ಕಾರ್ಡ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಆರ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ದಟ್ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಮೀಟಿಂಗ್ ಸಚ್ ಎಕ್ಸ್ಪೆನ್ಸಸ್. ಆವಾಗ ಲೋಕಾಯುಕ್ತ ಏನು ಮಾಡ್ತಾರೆ? ಯಾರು ಬಂದು ಅವನ್ನ ಹಿಡಿಯೋಕ್ಕಾಗತ್ತೆ? ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನನ್ನ ಕೆಲಸ ಆಗತ್ತಾ? ಆಗಲ್ಲ. ದೇರ್ ಆರ್ ಸೋ ಮೆನಿ ಇನ್ಎವಿಟಬಲ್ ಥಿಂಗ್ಸ್. ಬಟ್ ಇವನ್ ಬಂದು ಇನ್ಫಾರ್ಮೇಷನ್, ದಿ ಪರ್ಸನ್ ಹೂ ಸೀಕ್ಸ್ ಇನ್ಫಾರ್ಮೇಷನ್ ಬಂದು ಯು ಗಿವ್ ಮಿ ದಿ ಇನ್ಫಾರ್ಮೇಷನ್ ಆ್ಯಸ್ ಟು ಹೌ ಮಚ್ ಯು ಹ್ಯಾವ್ ಟೇಕನ್ ಅಂದರೆ ಕೊಡೋಕ್ಕಾಗತ್ತಾ? ತಗೊಂಡಿದ್ರು ಕೊಡೋಕ್ಕಾಗತ್ತಾ? ಅಥವಾ ತೊಗೊಂಡಿರೋದುಂಟು, ಇವನು ಗೊತ್ತು, ಕೊಟ್ಟಿರೋನು ಯಾರು ಅಂತಲೂ ಗೊತ್ತು, ಎಲ್ಲನೂ ಅವನಿಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ನಾನು ಇದನ್ನು ಪಬ್ಲಿಷ್ ಮಾಡ್ತೀನಿ, ಏನು ಹೇಳ್ತೀಯ? ಇದು ಬ್ಲ್ಯಾಕ್ ಮೇಲಿಂಗು. ಆಮೇಲೆ ಇವ್ರ ಮೇಲೆ ಅವ್ರ ಬಯೋಡೇಟಾ ಕಲೆಕ್ಟ್ ಮಾಡೋದು. ದಿಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಯು ಗಿವ್ ಮಿ ದಿ ಬಯೋಡೇಟಾ ಆಫ್ ಸೋ ಅಂದರೆ ಅವ್ರು ದೇ ಹ್ಯಾವ್ ಟು ಫರ್ನಿಶ್. ದೇ ಕಾಂಟ್ ಸೇ ನೋ, ದಿಸ್ ಈಸ್ ನಾಟ್ ಎ ಡಿಫೆನ್ಸ್ ಮ್ಯಾಟರ್. ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋ ಅವಕಾಶಗಳಿಂದ ಅನೇಕರಿಗೆ ಜೀವದ ಅಪಾಯನೂ ಮರಣವೂ ಆಗ್ತಾಯಿದೆ, ಮರ್ಡರ್ಸ್ ಕೂಡ ಆಗ್ತಾಯಿದೆ. ಬಟ್ ಅವ್ರನ್ನೇ ನಾವು ಎಕ್ಸಾಂಪಲ್ ತೊಗೊಳಕ್ಕಾಗಲ್ಲ. ದೇ ಆರ್ ಸೋ ಮೆನಿ ಗುಡ್ ಗ್ರೌಂಡ್ಸ್ ವೇರ್ ದಿ ಇನ್ಫಾರ್ಮೇಷನ್ ಈಸ್ ಸಾಟ್ and information is not given. Courts have interfered that the information must be furnished. ನಾನು ಇವಾಗ ಹೇಳಿದ್ನಲ್ಲ, ಟು ಚಾಲೆಂಜ್ ದಿ ಅಪಾಯಿಂಟ್ಮೆಂಟ್ ಆಫ್ ಸೋ ಅಂಡ್ ಸೋ, ಅಪಾಯಿಂಟ್ಮೆಂಟ್ ಆರ್ಡರ್ ಈಸ್ ರಿಕ್ವೈರ್ಡ್, that unless the order is copy is furnished, he cannot challenge that order. ಅಂತ ಜಿನೈನ್ ಕೇಸಸ್ಸಲ್ಲಿ ಕೋರ್ಟ್ ಹ್ಯಾವ್ ಕಮ್ ಟು ದಿ ಏಡ್ ಆಫ್ ದಿ ಇನ್ಫಾರ್ಮೆಂಟ್ ಸೀಕರ್ಸ್. ಇನ್ಫಾರ್ಮೇಷನ್ ಆಫೀಸರ್ ಹ್ಯಾಸ್ ಟು 30 ದಿವಸದೊಳಗಡೆ ಇನ್ಫಾರ್ಮೇಷನ್ ಆತ ಕೊಡಬೇಕು. ಆತ ಕೊಡಲಿಲ್ಲ ಅಂದರೆ 30 ದಿವಸದಲ್ಲಿ ಅಪೀಲು ಹಾಕ್ಬೋದು. ಅದಾದಮೇಲೆ ಸೆಕೆಂಡ್ ಅಪೀಲ್ ಇದೆ, ಅದು 90 ದಿವಸದೊಳಗಡೆ ಅಪೀಲು ಹಾಕ್ಬೋದು. ಅಲ್ಲೂ ಅವನು ಸಕ್ಸಸ್ ಆಗಲ್ಲ ಅಂದರೆ ಹೈಕೋರ್ಟಿಗೆ ಬರ್ಬೋದು, ಅದಕ್ಕೆ ಅನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು.
ದಿ ಆಬ್ಜೆಕ್ಟ್ ಯಾತಕ್ಕೆ ಇದು ಬೇಕಾಗಿದೆ? ಪಬ್ಲಿಕ್ ಅಕೌಂಟಬಿಲಿಟಿ, ವಿಜಿಲೆನ್ಸ್ ಆಫ್ ದಿ ಪಬ್ಲಿಕ್ ಓವರ್ ದಿ ಪಬ್ಲಿಕ್ ಆಫೀಸರ್ಸ್. ನಮ್ಮನ್ನು ಯಾರೂ ಕೇಳೋರಿಲ್ಲ, ಯಾರೇನು ಕೇಳೋದು? ನಾನು ಮಾಡಿದ್ದೆ ಆಟ, ಆಡಿದ್ದೆ ಆಟ. ದಟ್ ಟೆಂಡೆನ್ಸಿ, ಟು ಕರ್ಬ್ ದಟ್ ಟೆಂಡೆನ್ಸಿ. Nobody can ask me, no asker, no teller, to discourage such tendencies. Accountability. You must account for what you are doing. Without accountability, there is no responsibility. Otherwise, they don't care for anything. They think they are the masters everywhere. In one case, if the information is not furnished within 30 days, the appellate officer can levy fine, penalize the officer concerned who has refused to give the information if he is entitled to. Or if there is a delay, for each day's delay, he can be penalized, the officer can be penalized. In one case from Punjab and Haryana, the officer delayed to furnish the information for 77 days. Then he was fined 19,000 rupees 250 penalty. Because why should you waste 77 days of a citizen? You have no reason, no proper explanation. The explanation was, the paper was in that office, I called for the paper and they did not send. All these things they don't care for. The statute says within 30 days you must give the information. Therefore, you have given 77 days delay, therefore you have to pay the penalty. High Court upheld that particular order of the appellate authority. One more interesting case that you are all aware of. A person sought for the assets and liabilities of the Supreme Court judge, of a particular Supreme Court judge. The information officer said, the Commissioner of Information, Central Commission said, yes, you have to furnish. He directed the Registrar of Supreme Court to furnish the information sought by the informant. The registrar said, we are the Supreme Court. Who are you to direct us? Then he filed an appeal before the Supreme Court itself. Then the judges were forced to open their eyes to the public call, because there were so many rumors or complaints in the public corner here and there stating that this judge is corrupted, that judge is corrupt, he has made assets and that he has made assets, etc. Therefore, to be transparent, it is not that only the public office or public officers must be transparent, the judges must also be as transparent. Every citizen has a right to expect a judge to be transparent in his work, not only in his official work, in his private work also, private life also. If a judge is bad in private life and if he is excellent in the official work, what is the good of it? What is the use of it? They expect him to be good both in private life as well as in work. The Supreme Court said, yes, it has to be furnished. Some judges said, no, we are above this act. We can't be compelled to reveal our assets and liabilities. There is one a judge who has got full guts
ಗಂಡಸು ಅಂದರೆ ಅವನೇ ಗಂಡಸು ಅಂತಾರಲ್ಲ ಹಾಗೆ. There is one Justice Shailendra Kumar. He opened his website and published his assets and liabilities and the list of properties in the name of his wife and the list of properties his father-in-law gave to his wife. The list of the total income that he earned in the profession approximately are based on the income tax returns. And the salary that he is getting, how much he is saving, how much he is spending. Entire details he has given in the website. That made the Supreme Court judges also rather compelled them to publish it in the websites. Thus we have got the assets and liability statement of any judge in India. You can get it in the website. Earlier it was so secret, it was untouchable for any other person. ಏನು ಜಡ್ಜಸ್ದು ನಾವು ಕೇಳೋದಾ? ಅದು ಸುಪ್ರೀಂ ಕೋರ್ಟ್ ಜಡ್ಜಸ್ದು. ಇವನು ಎಷ್ಟು ಧೈರ್ಯ ಇದ್ದರೆ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಅಂತ ಕೇಳ್ತಾನೆ? ದೊರೆನೇ ಕೇಳೋಕ್ಕಾಗತ್ತಾ? ಇವರು ದೊರೆ ಮೇಲೆ ಕೂತಿರೋರು ನ್ಯಾಯಾಧೀಶರು. ದಟ್ ವಾಸ್ ದಿ ಟೆಂಡೆನ್ಸಿ. That tendency is now gone. See, the Right to Information Act has revealed so many secrets, has unearthed so many secrets which were not hitherto known to the public at all. The Chief Justice of India, ex-Chief Justice, who was opposed to this particular revelation of information of assets and liabilities of the Supreme Court, judges and other judges, after his retirement, one of the informant got the information through the official sources that he was related to his relation, some other relation, he helped his relatives while he was a judge, while he was a Supreme Court judge. He filed a case against that judge. The case is pending in Kerala against Chief Justice, ex-Chief Justice of India. ಚೀಫ್ ಜಸ್ಟಿಸ್ ಹೆಂಗಿರಬೇಕು ಅಂದರೆ, ನಮ್ಮ ಕರ್ನಾಟಕ ಎಕ್ಸಾಂಪಲ್ಲು ಇದ್ದರೆ ನಮ್ಮ ES ವೆಂಕಟರಾಮಯ್ಯನವ್ರ ಥರ ಇರಬೇಕು, MN ವೆಂಕಟಾಚಲಯ್ಯನವ್ರ ಥರ ಇರಬೇಕು. ಎಕ್ಸಲೆಂಟ್ ಮ್ಯಾನ್, ಬೋತ್ ಇನ್ ಕ್ಯಾರೆಕ್ಟರ್ ಆ್ಯಂಡ್ ಇನ್ ಅಫಿಷಿಯಲ್ ಡ್ಯೂಟಿ. ಯಾರು ಒಂದು ಚಕಾರ ಎತ್ತೋಂಗಿಲ್ಲ, ಒಂದು ಪಾಯಿಂಟ್ ಮಾಡೋಂಗಿಲ್ಲ. ಜಡ್ಜ್ ಆಗಿದ್ದಾಗಲೂ ಅಷ್ಟೇ, ಜಡ್ಜ್ ಆಗಿಲ್ಲದೆ ಇದ್ದಾಗಲೂ ಅಷ್ಟೇ, ಪ್ರೈವೇಟ್ ಲೈಫಲ್ಲೂ ಅಷ್ಟೇ, ಅಫಿಷಿಯಲ್ ಲೈಫಲ್ಲೂ ಅಷ್ಟೇ. That's an example they have set in to the entire world in the judiciary. That shall be the standard of a judge. The Chief Justice about whom I am referring to, of Kerala, Chief Justice of India, retired now in Kerala, he was opposed to this particular principle, but he was involved in so many scandals now. You may recall to your memory some incidents relating to Justice Dinakaran, who was a Chief Justice of Karnataka. We have got a bench called Green Bench. What is bench in the High Court? High school ಅಲ್ಲಿ ಮಕ್ಕಳು ಕೂತ್ಕೋತಾರಲ್ಲ, ಅದು ಬೆಂಚ. ಸಿಂಗಲ್ ಜಡ್ಜ್ ಕೂತ್ಕೊಂಡ್ರೆ ಸಿಂಗಲ್ ಜಡ್ಜ್, ಇಬ್ಬರು ಜಡ್ಜ್ ಕೂತ್ಕೊಂಡ್ರೆ ಡಿವಿಷನ್ ಬೆಂಚ್, 3 ಜನ ಕೂತ್ಕೊಂಡ್ರೆ ಫುಲ್ ಬೆಂಚ್, 5 ಜನ ಕೂತ್ಕೊಂಡ್ರೆ ಲಾರ್ಜರ್ ಬೆಂಚ್. ದಟ್ ಈಸ್ ಇನ್ ದಿ ಹೈ ಕೋರ್ಟ್. ಇನ್ ದ ಸುಪ್ರೀಂ ಕೋರ್ಟ್ ಮಿನಿಮಮ್ ಸಿಟ್ಟಿಂಗ್ ಈಸ್ 2 ಜಡ್ಜಸ್. ಹೈ ಕೋರ್ಟ್ಸಲ್ಲಿ ಸಿಂಗಲ್ಲು, ದೆನ್ ಡಬಲ್. ದ ಡಬಲ್ ಈಸ್ ಕಾಲ್ಡ್ ಡಿವಿಷನ್ ಬೆಂಚ್. ಸುಪ್ರೀಂ ಕೋರ್ಟಲ್ಲಿ ಮಿನಿಮಮ್ 2 ಜಡ್ಜಸ್, ದೆನ್ 3 ಜಡ್ಜಸ್, 5 ಜಡ್ಜಸ್, 7 ಜಡ್ಜಸ್. ದಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್. ವಿ ಕಾಲ್ ಇಟ್ ಆಸ್ ಬೆಂಚ್. Bench means the place where the judges sit. It is not they sit on the bench. They are provided with good seat. The bench breaks antare. There is difference of opinion between 2 judges. So bench break ಆಯಿತು. So then it is referred to another larger bench. That will decide the case. ಅದೇ ಥರ ಗ್ರೀನ್ ಬೆಂಚ್. ಯು ಆರ್ ಅವೇರ್ ಆಫ್ ಜನಾರ್ದನ್ ರೆಡ್ಡಿ ಆ್ಯಂಡ್ ಸೋ ಮೆನಿ ಅದರ್ ರೆಡ್ಡೀಸ್
were inside because of mine owners. All cases relating to mines and mines transactions are posted before a particular bench, that is division bench. It is called green bench. ಅದು ಯಾಕೆ ಗ್ರೀನ್ ಅಂತ ಕೊಟ್ಟರೋ ಗೊತ್ತಿಲ್ಲ. ಈವನ್ ಸುಪ್ರೀಂ ಕೋರ್ಟ್ ಆಲ್ಸೋ it is called green bench. He was sitting on the green bench. The green bench was some other bench. Other two judges were dealing with that particular case. After he became the Chief Justice and he was transferred from the other court to this court, he got all those cases posted before him and other colleague judge, and that became the green bench. There was full of corruption in that. There was heavy hesitation from the advocates. Advocates succeeded in getting his transfer to some other high court. There also that high court advocates protested to take him as Chief Justice in that particular high court. Then he was asked to resign, he resigned. So this type of judges are also there. ನಮ್ಮ ಗುರುಗಳಾದ ವೆಂಕಟಾಚಲಯ್ಯನವರು ಎಸ್ ವೆಂಕಟರಾಮಯ್ಯನವರು ನನಗೆ ಪ್ರಿನ್ಸಿಪಲ್ ಆಗಿದ್ದರು BMS ಲಾ ಕಾಲೇಜಲ್ಲಿ. ಆವಾಗ MN ವೆಂಕಟಾಚಲಯ್ಯನವರು BMS ಎಜುಕೇಷನ್ ಟ್ರಸ್ಟ್ಗೆ ಟ್ರೆಷರರ್ ಆಗಿದ್ದರು. ನಮಗೆ ಒಂದೊಂದು ಗೆಸ್ಟ್ ಕ್ಲಾಸ್ ತೊಗೊಳ್ಳೋರು, ಟ್ರಸ್ಟ್ ಆ್ಯಕ್ಟು ಆ ಥರ ಸ್ಮಾಲ್ ಆ್ಯಕ್ಟ್ ತೊಗೊಂಡು 1 or 2 hours ಪಾಠ ಮಾಡೋರು. ಅವ್ರು ಪಾಠ ಕೇಳೋದೇ ಅದೃಷ್ಟ ಅಂತ ಇಟ್ಕೊಳ್ಳಿ. ಇವಾಗ ಆ ಥರ ಮೇಷ್ಟ್ರುಗಳು ನಮಗೆ ಸಿಕ್ಕಲ್ಲ. ಆ ಗುರುಗಳ ಸ್ಟ್ಯಾಂಡರ್ಡಲ್ಲಿ ಈ ಜಡ್ಜಸ್ನ ಸ್ಟ್ಯಾಂಡರ್ಡಲ್ಲಿ ದಿನಕರನ್ ಆಗಲಿ, ಬಾಲಕೃಷ್ಣನ್ ಚೀಫ್ ಜಸ್ಟಿಸ್ ಆಗಲಿ, ಇವರೆಲ್ಲ ಎಲ್ಲಿವರು ಆದ್ರೂ ಏನು ಯೋಗನೋ ಅವ್ರು ಅಲ್ಲೋ ಕೂತ್ಕೊಂಡಿದ್ರು. ದಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಹ್ಯಾಸ್ ಪ್ರೊವೈಡೆಡ್ ದಿ ಆಪರ್ಚುನಿಟಿ ಫಾರ್ ದಿ ಪರ್ಸನ್ಸ್ to expose these personalities. But for this, these things and many more things would not have come to light at all. ಸಿಕ್ಕಿಟ್ಟಾಗೆ ಯಾವ ಹೋಗ್ಬಿಡ್ತಾ ಇತ್ತು. ಯಾರೋ ಒಬ್ಬ ಮಿಲಿಟರಿ ಆಫೀಸರ್ ಬಗ್ಗೆ ನನಗೆ ಇದ್ರ ಕೊಡಿ ಅಂತ ಕೇಳ್ತಾನೆ ಅವನು, ಸರ್ವಿಸ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಕೊಡಿ ಅಂತ. Court said no, it is not relating to you. It doesn't relate to any public affair. It doesn't attract the interest of a larger public interest. If it is for individual sake, with motive to seek revenge or to take some illegal act or some act based on such information, then the courts have come to the rescue of the department saying that the information cannot be revealed. This information has helped in many ways in many districts. Many social workers, youngsters, a group of youngsters in Gujarat, they made use of this Right to Information Act to the best of their ability. In the villages, it is common, as we have been seeing. ನೆನ್ನೆ ಟಿ ವಿನಲ್ಲಿ ತೋರಿಸಿದ್ರು, ಹೆಡ್ ಮಾಸ್ಟ್ರು ಕುಡಿದು ಬಿಟ್ಟು ಬಂದು ಅಲ್ಲಿ ಇದ್ರ ಯಾರಪ್ಪ ಅಂತ ತೋರಿಸಿದ್ರೆ, ಕುವೆಂಪು ಅವರನ್ನು ತೋರಿಸಿದ್ರೆ ಕೆಂಪೇಗೌಡ ಅಂತ ಹೇಳ್ತಾನೆ ಕುವೆಂಪು ಅವ್ರ ಫೋಟೋಗೆ. ಇನ್ನೊಬ್ಬ ನಮ್ಮ ಅನಂತಮೂರ್ತಿ ಅವ್ರಿಗೂ ಯಾರಿಗೋ ಕೇಳಿದ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಲೂ ಏನೋ ಹೇಳ್ತಾನೆ. ಕುಡ್ಕ ಮಕ್ಕಳೆಲ್ಲ ಹೇಳ್ತವೆ, ಕುಡಿದು ಬಂದು ಸ್ಕೂಲಲ್ಲಿ ಕ್ಲಾಸ್ ತಗೋತಾರೆ ಸರ್ ಇವರು ಅಂತ. ಅವನು ಕೇಳ್ತಾರೆ, ಇವರು ಟಿ ವಿನವ್ರು ಕೇಳ್ತಾರೆ, ನೀನು ಪಾಠ ಮಾಡೋಲ್ವಾ ಅಂತ. ಇಲ್ಲ, ನಾನು ಅವಳಿಗೆ ಆಕೆಗೆ ಹೇಳ್ಬಿಟ್ಟಿದ್ದೀನಿ, ಅವಳಿಗೆ 700 ರೂಪಾಯಿ ಕೊಟ್ಬಿಡ್ತೀನಿ ತಿಂಗಳಿಗೆ, ನನ್ನ ಪಾಠ ಅವಳೇ ಮಾಡಿಬಿಡ್ತಾಳೆ. ಇದೇ ಭಾಷೆ ಒಂದು. ಈ ಥರ ಮಾಸ್ಟರ್ಗಳು ಇದೇನು ನಮ್ಮ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಎಲ್ಲ ಕಡೆನೂ ಇಲ್ಲಿ ಸಲ್ಲುವರು, ಬೇರೆ ಕಡೆಯೂ ಸಲ್ಲುತ್ತಾರೆ. ಗುಜರಾತಲ್ಲಿ ಆ ಥರ ಒಂದು ಸ್ಕೂಲ್ ಇತ್ತು. ಅವನು ಸ್ಕೂಲ್ ಬೀಗ ಹಾಕ್ಬಿಟ್ಟು ಹೋಗ್ಬಿಟ್ರೆ, 1 ಟೀಚರ್ ಸ್ಕೂಲ್, ಊರಿಗೋಗಿ ಅವನು ಬೇಸಾಯ ಮಾಡಿ ಬಿತ್ತನೆ ಬಿತ್ತು ಅವೆಲ್ಲ ಕಟ್ಟಲೆ ಮಾಡಿ ಎಲ್ಲ ಆದಮೇಲೆ ಬೇಸಿಗೆ ರಜೆಗೆ ಬಂದು ಬಾಗಿಲು ತೆಗಿತಾನೆ. ಇದನ್ನು ಹುಡುಗರು ಏನು ಮಾಡಿದ್ರು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ DDPIಗೆ ಬರೆದ್ರು. ಅವ್ರು ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಅಪೆಲೇಟ್ ಅಥಾರಿಟಿಗೆ ಹೋದರು, ಆ ಇನ್ಫಾರ್ಮೇಷನ್ ತೊಗೊಂಡಾದ್ಮೇಲೆ ಇವನು ಈ ಥರ ಮಾಡ್ತಿದ್ದಾನೆ, ಇವನ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು
ಆ್ಯಕ್ಷನ್ ತಗೊಳ್ಳದೇ ಇದ್ದಾಗ ಮೇಲಧಿಕಾರಿಗಳಿಗೆ ಕೊಟ್ಟರು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ, ನಾನು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೆ, ಇವರೇನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ. ಆವಾಗ DDPI ಮೇಲ್ಪಟ್ಟ ಅಧಿಕಾರಿ ಕಂಡುಬಿಟ್ಟು ಇದೇನು ಹೀಗಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಬಂದು ಇನ್ಸ್ಪೆಕ್ಷನ್ ಮಾಡಿ ಬೇರೆ ವಿಜಿಲೆನ್ಸ್ ಇಟ್ಟು ಇದನ್ನೆಲ್ಲ ನೋಡಿ ಇವನು ಈ ಥರ ಮೆಸ್ಟ್ ಮಾಡ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ಅವನ್ನ ಸಸ್ಪೆಂಡ್ ಮಾಡಿ ಬೇರೊಬ್ಬ ಮಾಸ್ಟರ್ನ ಅಲ್ಲಿ ಪೋಸ್ಟ್ ಮಾಡಿ ರೆಗ್ಯುಲರ್ ಕ್ಲಾಸಸ್ ನಡ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಿದ್ರು. ದಿಸ್ ಬ್ಯಾಚ್ ಆಫ್ ಯಂಗ್ಸ್ಟರ್ಸ್. ಇನ್ನೊಂದು ಕಡೆ ಕಲ್ಕಟ್ಟಾದಲ್ಲಿ ದಟ್ ಈಸ್ ವೆಸ್ಟ್ ಬೆಂಗಾಲ್, ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಇಲ್ಲ. ಕ್ಲಿನಿಕ್ ಓಪನ್ ಆಗುತ್ತೆ, ಡಾಕ್ಟ್ರ್ ಕೂತ್ಕೊಳ್ಳೋಲ್ಲ. ನರ್ಸ್ ಏನೋ ಒಂದು ಔಷಧಿ ಬಂದವ್ರಿಗೆ ಒಂದು ಔಷಧಿ ಏನೋ ಬರೆದು ಕೊಡ್ತಾರೆ, ಡಾಕ್ಟ್ರ್ ಮಾತ್ರ ಇಲ್ಲ. ಡಾಕ್ಟ್ರ್ ಎಲ್ಲೋದ? ಇವರೊಂದು ಮಾಹಿತಿ ಕೇಳಿದ್ರು, ಇಲ್ಲಿ ಯಾರು ಡಾಕ್ಟ್ರು, ಅವ್ರು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರು ಸಂಬಳ ತೊಗೊತಾ ಇದ್ದಾರೆಯಾ ಇಲ್ವಾ, ಎಲ್ಲಿವರೆಗೂ ಸಂಬಳ ತೊಗೊತಾ ಇದ್ದಾರೆ. ಕ್ರಿಸ್ಟಲ್ ಕ್ಲಿಯರಾಗಿ ಕೇಳಿದ್ದಾರೆ, ಅದರಲ್ಲೇನು ಆಂಬಿಗ್ವಿಟಿ ಇಲ್ಲ, ವೇಗ್ನೆಸ್ಸು ಇಲ್ಲ. ಅದು ಇನ್ಫಾರ್ಮೇಷನ್ ಕೊಟ್ಟರು. ಸೋ ಆ್ಯಂಡ್ ಸೋ ಈಸ್ ದಿ ಡಾಕ್ಟರ್, he has been working, he has drawn this salary for the last month also. ಮತ್ತು ಇಲ್ಲಿ ಡಾಕ್ಟ್ರೇ ಇಲ್ವಲ್ಲ, ತಿಂಗಳಿಗಟ್ಟಲೆ ಇಲ್ಲಿ ಡಾಕ್ಟ್ರ್ ಇಲ್ಲ, ಪೇಷಂಟ್ಗಳ ಗತಿ ಹೀಗಾಗಿದೆ. ಕಂಪ್ಲೇಂಟ್ ಕೊಟ್ಟರು, ಒಂದು ನೋ ಆ್ಯಕ್ಷನ್. ಅದ್ರ ಮೇಲೆ ಇದೇ ಥರ ಒಂದು ಕಂಪ್ಲೇಂಟ್ ಮೇಲಧಿಕಾರಿಗಳಿಗೆ, ನಾನು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಈ ಥರ ಡಾಕ್ಟ್ರ್ ಯಾರೂ ಬರ್ತಾ ಇಲ್ಲ, ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡು ಬಂದರೆ ಅದನ್ನು ನನಗೆ ಮಾಹಿತಿ ಕೊಡಿ ಅಂತ. ಅಲ್ಲೂ ಉತ್ತರ ಇಲ್ಲ. ಸ್ಟೇಟ್ ಸೆಕ್ರೆಟ್ರಿಗೆ ಬರೆದ್ರು, ಚೀಫ್ ಸೆಕ್ರೆಟ್ರಿಗೆ. ಅವನು ಡೈರೆಕ್ಷನ್ ಕೊಟ್ಟ ಹೆಲ್ತ್ ಸೆಕ್ರೆಟ್ರಿಗೆ. ಹೆಲ್ತ್ ಸೆಕ್ರೆಟ್ರಿ ಕನ್ಸರ್ನ್ ಇವರಿಗೆ ಕಮಿಷನರ್ಗೆ ಡೈರೆಕ್ಷನ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಮೇಲೆ ಇವ್ರು ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಹುಡುಗರು, ಅದೆಲ್ಲ 100% ಕರೆಕ್ಟಾಗಿದೆ ಅಂತ ಗೊತ್ತಾಯಿತು. Immediately the doctor was suspended, some action was taken, and the competent doctor was posted to that particular hospital. This may look like ಒಂದು ಸ್ಮಾಲ್ ಇನ್ಸಿಡೆಂಟ್ ಅಂತ ಅನಿಸುತ್ತೆ, ಬಟ್ ಅಲ್ಲಿನ ಊರಿನ ಮಕ್ಕಳಿಗೆ ಆ ಮೇಷ್ಟ್ರು ಬಂದು ಪಾಠ ಹೇಳ್ಕೊಡೋಕೆ ಶುರು ಮಾಡಿದ್ದು ಒಂದು ದೊಡ್ಡ ವರ. ಆ ಊರಿನ ರೋಗಿಗಳಿಗೆ ಡಾಕ್ಟ್ರ್ ಇಲ್ದಿರ ಸಫರ್ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಅದು ದೇವ್ರು ಕೊಟ್ಟಂಥ ವರ ಆಯಿತು. ಅದು ಯಾತ್ರಿಂದ ಬಂತು? ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಈ ಥರ ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥವರು ಇದ್ದಾರೆ, ದುರುಪಯೋಗ ಪಡಿಸ್ಕೊಳ್ಳೋವಂಥವರು ಇದ್ದಾರೆ. ಎಲ್ಲರೂ ದುರುಪಯೋಗ ಪಡಿಸ್ಕೊಳ್ಳಲ್ಲ. ಇದು ಕೆಲವಾರು ಐಟಮ್ಸಲ್ಲಿ ನಾವು ಸುಮ್ಮನೆ ನೋಡಬೇಕು, ಡಾಕ್ಯುಮೆಂಟ್ ನೋಡಬೇಕು. ಇನ್ಸ್ಪೆಕ್ಷನ್ ಆಫ್ ದಿ ಡಾಕ್ಯುಮೆಂಟ್. ಯು ಕ್ಯಾನ್ ಇನ್ಸ್ಪೆಕ್ಟ್ ದಿ ಡಾಕ್ಯುಮೆಂಟ್ ಆ್ಯಂಡ್ ಯು ವಾಂಟ್ ಟು ಟೇಕ್ ಎ ಕಾಪಿ ಆಫ್ ದಿ ಡಾಕ್ಯುಮೆಂಟ್, ಯು ಮೇಕ್ ಅನ್ ಅಪ್ಲಿಕೇಶನ್ ಆ್ಯಂಡ್ ಟೇಕ್ ದಿ ಡಾಕ್ಯುಮೆಂಟ್. ಇಂಥ ಡಾಕ್ಯುಮೆಂಟ್ಸ್ ನಾನು ಕೊಡೋಲ್ಲ ಅಂತ ಹೇಳೋದಕ್ಕೆ ಅವ್ರಿಗೂ ಅಧಿಕಾರ ಇರಲ್ಲ, ಇವ್ರು ತಗೊಳ್ಳೋದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಇದುವರೆಗೂ ಡಿಫಿಕಲ್ಟೀಸು ಬಂದಿರೋದು ಯಾರಿಗೆ ಅಂತಂದರೆ, particularly the motivated persons who want to misuse it for their personal gains or illegal gains, ಆ ಥರ. So thus, in this democratic setup, the Right to Information Act is a great boon, ವರ ಜನಗಳಿಗೆ, ಪಬ್ಲಿಕ್ಗೆ. ಇದುವರೆಗೂ ಇಲ್ಲದೇ ಇರೋದು ಇವಾಗ ನಮಗೆ ಸಿಕ್ಕಿದೆ. ಇವಾಗ ಇನ್ನೊಂದು ಇನ್ಫಾರ್ಮೇಷನ್ ಬರ್ತಾ ಇದೆ. ಪೊಲಿಟಿಕಲ್ ಪಾರ್ಟೀಸ್ಗೆ ದೇ ಆರ್ ಔಟ್ ಆಫ್ RTI. ಅವ್ರನ್ನ ವಿತಿನ್ ದಿ ಆ್ಯಂಬಿಟ್ ಆಫ್ RTIಗೆ ತರಬೇಕು ಅಂತ ಒಂದು ಕಡೆ ಡಿಬೇಟಿಂಗ್ ಆಗ್ತಾಯಿದೆ. ಒಂದು ಕಡೆ ಪೊಲಿಟಿಕಲ್ ಪಾರ್ಟೀಸು ನಾವು ವಿ ಆರ್ ನಾಟ್ ನಾವು ಪಬ್ಲಿಕ್ ಅಥಾರಿಟೀಸ್ ಅಲ್ಲ, ಗೌರ್ಮೆಂಟಿಗೆ ಸಬಾರ್ಡಿನೇಟು ಅಲ್ಲ, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ಇದೊಂಥರ ಪ್ರೈವೇಟ್ ಆರ್ಗನೈಸೇಷನ್ ಇದ್ದಂಗೆ, ಅದನ್ನು RTIಗೆ ತರೋಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ. RTIಗೆ ತರಬೇಕು ಅನ್ನೋರ ವಾದ ಏನು ಅಂದರೆ, ಪರ್ಟಿಕ್ಯುಲರ್ಲಿ ಎಲೆಕ್ಷನ್ ಫಂಡ್ಸ್ ಅಂತ ಕಲೆಕ್ಟ್ ಮಾಡ್ತಾರೆ ಇವರು. ಯಾವ್ಯಾವ ಪಾರ್ಟಿಗೆ ಎಷ್ಟು ಫಂಡ್ಸ್ ಬಂದಿದೆ, ಯಾರ್ಯಾರು ಫಂಡ್ಸ್ ಕೊಟ್ಟಿದ್ದಾರೆ, ಆ ಫಂಡ್ಸ್ ಅವರು ಎಲೆಕ್ಷನ್ ಫಂಡ್ಸ್ಗೆ ಈ ಪಾರ್ಟಿಗೆ ಕೊಡೋದಕ್ಕೆ ಕಾರಣ ಏನು, ಆ ಕೊಟ್ಟವ್ರಿಗೆ ಗೌರ್ಮೆಂಟಿಂದ ಏನು ಬೆನಿಫಿಟ್ಸ್ ಆಗಿದೆ, ಯಾವ ಕಾಂಟ್ರಾಕ್ಟ್ ಅವ್ರಿಗೆ ಸಿಕ್ಕಿದೆ, ಯಾವ ಕೇಸ್ ಅವ್ರ ಮೇಲೆ ವಜಾ ಆಗಿದೆ, ಯಾವ ಕೇಸಲ್ಲಿ ಅವ್ರನ್ನ ಕೈ ಬಿಡಲಾಗಿದೆ, ಯಾವ ಕ್ರಿಮಿನಲ್ ಕೇಸಲ್ಲಿ, ಮರ್ಡರ್ ಕೇಸಲ್ಲಿ B ರಿಪೋರ್ಟ್ ಕಳಿಸಿದ್ದಾರೆ,
ಬಿ ರಿಪೋರ್ಟ್ ಅಂದ್ರೇನು? ನೋ ಅಫೆನ್ಸ್ ಅಂತ. ಮರ್ಡರ್ ಮಾಡಿರ್ತಾನೆ, ಚಾರ್ಜ್ ಶೀಟ್ ಇದೆ, ಕಂಪ್ಲೇಂಟ್ ಕೊಟ್ಟವನು ಹೇಳಿದ್ದಾನೆ, ಇವನೇ ಚಾಕುನಲ್ಲಿ ಚುಚ್ತಾ ನಾನು ನೋಡಿದೆ ಸ್ವಾಮಿ ಅಂತ, FIR ಹೋಗ್ಬಿಡ್ತು. ಆಮೇಲೆ ಪೊಲೀಸ್ನವ್ರು ಬಿ ರಿಪೋರ್ಟ್ ಹಾಕ್ತಾರೆ, ನೋ ಅಫೆನ್ಸ್ ಇಸ್ ಮೇಡ್ ಔಟ್ ಅಂತ. ಆ ಥರ ಕೇಸ್ಗಳು ಎಷ್ಟಿವೆ? ಅಂಥವ್ರು ಎಷ್ಟು ಡೊನೇಷನ್ ಕೊಟ್ಟಿದ್ದಾರೆ? ಈ ಇನ್ಫಾರ್ಮೇಷನ್ ನಮಗೆ ಸಿಗುತ್ತದ್ರಿ RTI ಆ್ಯಕ್ಟಲ್ಲಿ ಬಂದರೆ. ಅವಾಗ ಇನ್ಫಾರ್ಮೇಷನ್ ಕೊಡಲೇಬೇಕು. ಏನು ಇನ್ಫಾರ್ಮೇಷನ್ ಕೊಡದೇ ಇದ್ರೂ ಯಾರ್ಯಾರು ಎಷ್ಟೆಷ್ಟು ಡೊನೇಷನ್ ಕೊಟ್ಟಿದ್ದಾರೆ ಅನ್ನೋದು ಇನ್ಫಾರ್ಮೇಷನ್ ಅಂತೂ ಕೊಡಲೇಬೇಕು. ಇವಾಗ ಕೆಲವು ವೆಬ್ಸೈಟಲ್ಲಿ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಕೋಟಿ ಬಂತು, ಇವ್ರಿಗೆಷ್ಟು ಬಂತು, ಇವ್ರಿಗೆಷ್ಟು ಬಂದಿದೆ, ಇಷ್ಟು ಕೋಟಿಗಳು ಬಂದಿದೆ, ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಎಟ್ಸೆಟ್ರಾ. ಓಕೆ, ಬಟ್ ಯಾವ ಸೋರ್ಸಿಂದ ಬಂತು? ಅವನು ಯಾಕೆ ಕೊಟ್ಟ? ಅವ್ನು ಕೊಟ್ಟವನ ಉದ್ದೇಶ ಏನು? ಕೊಟ್ಟವನಿಗೇನು ಬೆನಿಫಿಟ್ಟು? ಹಿಂದಿನ ಕಾಲ ಒಂದಿತ್ತು, ನಮ್ಮ ರಾಮು ಅವರು ಮಾತಾಡ್ತಾ ಇದ್ವಿ, ಹಿಂದಿನ ಕಾಲ ಒಂದಿತ್ತು, ಸೇವೆ ಮಾಡೋದು, ಸರ್ವಿಸ್ ಮಾಡೋದು. ಇವಾಗ ಅದಿಲ್ಲ, ಎಲ್ಲ ಮನಿ ಮೈಂಡೆಡ್. ಇವಾಗ ಒಂದು ಚಾರಿಟಿ ಅಂತ ಅಂದ್ಬಿಟ್ಟು ಒಂದು 100 ರೂಪಾಯಿ ಕೊಟ್ಟರೆ ಏನೋ ಧರ್ಮಕ್ಕೆ ಕೊಟ್ಟಿದ್ದಾನೆ, ಧರ್ಮ ಕಾರ್ಯಗಳಿಗೆ, ಧರ್ಮ ಸಂಸ್ಥೆ ಕೊಟ್ಟಿದ್ದಾನೆ ಅಂತ ಒಂದು ಉದ್ದೇಶ ಇತ್ತು. ಅವನು 100 ರೂಪಾಯಿ ಕೊಟ್ಟು ಹೇಳ್ತಾನೆ, ನನ್ನ ಹೆಸರು ಇದು ಗ್ರಾನೈಟ್ ಸ್ಟೋನಲ್ಲಿ ಸ್ವಲ್ಪ ದಪ್ಪಗೆ ಹಾಕಬೇಕು. ಆ ಗ್ರಾನೈಟ್ ಸ್ಟೋನಲ್ಲಿ ಬರ್ದಾಕಕ್ಕೆ 1000 ರೂಪಾಯಿ ಆಗುತ್ತೆ. ಇವನು ಕೊಟ್ಟಿರೋದು 100 ರೂಪಾಯಿ. ಆಯಿತು, ಬೇರೆಯವ್ರಿಗೆ ಅಟ್ರ್ಯಾಕ್ಷನ್ ಆಗುತ್ತೆ, ಇಂಥವ್ರು ಕೊಟ್ಟಿದ್ದಾರೆ ಅಂದರೆ ಬೇರೆಯವರು ಬಂದು ಕೊಡ್ತಾರೆ ಅನ್ನೋದು ಅವ್ರ ಆಸೆ ಇರುತ್ತೆ. ಅದಕ್ಕೆ ಹಾಕಿದ್ಮೇಲೆ ಅವನು ಹೇಳ್ತಾನೆ, ಹೆಂಗೆ ಇಲ್ಲೆಲ್ಲ ದೊಡ್ಡ ಮದುವಾಡಿ ವೆಂಕಟ ನರಸಿಂಹಯ್ಯನ ಮತ್ತು ಪುಟ್ಟಮ್ಮನವರ ಮಗ ನಾರಾಯಣಸ್ವಾಮಿ ಕೊಟ್ಟಂಥ ಮಹಾದಾನ 100 ರೂಪಾಯಿ. 5000 ರೂಪಾಯಿ ಆಗುತ್ತದೆ ಬರೆಯೋಕ್ಕೆ. ಅಂದರೆ ಒಂದು 100 ರೂಪಾಯಿ ಕೊಡೋನಿಗೆ ಅಷ್ಟೊಂದು ರಿಟರ್ನ್ಸ್ ಎಕ್ಸ್ಪೆಕ್ಟೇಷನ್ ಇದ್ದರೆ, ಇಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ದಾನ ಕೊಡಬೇಕಾದ್ರೆ, ಎಲೆಕ್ಷನ್ ಫಂಡಿಗೆ ಕೊಡಬೇಕಾದ್ರೆ ಅವನಿಗೇನು ರಿಟರ್ನ್ಸ್ ಇಲ್ದಿರ ಕೊಡ್ತಾನೆ. ಎಲ್ಲರೂ ವ್ಯಾಪಾರಸ್ಥರೇ. ಟ್ರೇಡ್ ಸೀಕ್ರೆಟ್ ಯಾರೂ ಬಿಟ್ಕೊಡೋಕೆ ಇಷ್ಟಪಡೋಲ್ಲ. ಇದು ಒಂಥರ ಟ್ರೇಡೇ. ನಿನ್ನ ಪಾರ್ಟಿಗೂ ಇಷ್ಟು ಕೊಡ್ತಾನೆ, ಒಬ್ಬ ಇರ್ತಾನೆ, ಈ ಪಾರ್ಟಿಗೂ ಕೊಡ್ತಾನೆ, ಆ ಪಾರ್ಟಿಗೂ ಕೊಡ್ತಾನೆ, ಆ ಪಾರ್ಟಿಗೂ ಕೊಡ್ತಾನೆ. ಯಾವ ಪಾರ್ಟಿ ರೂಲಿಂಗ್ ಬಂದರೆ ಆ ಪಾರ್ಟಿಯಿಂದ ಬೆನಿಫಿಟ್ಟು. ಇದು ನೀವು ನೋಡಿರೋದೆ, ನಿಮಗೇನು ಹೇಳಬೇಕಾದಿಲ್ಲ, ನಡೀತಾ ಇರೋದು. ಬಟ್ ಇದನ್ನು ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕು. ಇಂತಿಂಥವ್ರು ಇಂತಿಂಥ ಮಹಾನುಭಾವರು ಎಷ್ಟು ಕೋಟಿಗಳು ಕೊಟ್ಟಿದ್ದಾರೆ, ಆ ಇನ್ಫಾರ್ಮೇಷನ್ ಕೊಡಿ ಸಾಕು ನಮಗಷ್ಟೇ, ಬೇರೆ ಇನ್ನೇನು ಬೇಡ ಅಂತ ಇವ್ರು ಕೇಳೋದು. ಅದು ಕೊಟ್ಟರೆ ಎಲ್ಲಿ ಬಣ್ಣ ಬಯಲಾಗತ್ತೆ ಅಂತ ಇವರು ಅವಾಯ್ಡ್ ಮಾಡ್ತಿದ್ದಾರೆ. ಇವಾಗ ಅದು ಇನ್ನೂ ಡಿಸ್ಕಷನ್ನಲ್ಲಿದೆ, ಕ್ಯಾಬಿನೆಟ್ ಲೆವೆಲಲ್ಲಿದೆ, ಅದೇನಾಗುತ್ತೋ ಗೊತ್ತಿಲ್ಲ ಸರ್. ಅದರಲ್ಲಿ ಒಗ್ಗಟ್ಟಿದೆ, ಬೇರೆದ್ರಲ್ಲಿ ಒಗ್ಗಟ್ಟಿಲ್ಲ. ಇವಾಗ ನಮಗೆ ಸಂಬಳ ಜಾಸ್ತಿ ಮಾಡಬೇಕು, 100 ರೂಪಾಯಿ ಸಂಬಳ ಜಾಸ್ತಿ ಮಾಡಿ, ಪೆಟ್ರೋಲು ವಾರಕ್ಕೊಂದು ಸತಿ ಜಾಸ್ತಿ ಮಾಡ್ತಾಯಿದ್ದೀರಾ, ಡೀಸೈಲು ಜಾಸ್ತಿ ಮಾಡ್ತಾಯಿದ್ದೀರಾ, ಗ್ಯಾಸ್ ಇಷ್ಟೊಂದು ಜಾಸ್ತಿ ಆಯಿತು, ನಮಗೊಂದು 100 ರೂಪಾಯಿ ಸಂಬಳ ಭತ್ಯ ಜಾಸ್ತಿ ಮಾಡಿ ಅಂತಂದರೆ ಅದಕ್ಕೆ ದೊಡ್ಡ ಎಜಿಟೇಷನ್ ಮಾಡಬೇಕು, ವಿಧಾನಸೌಧ ಚಲೋ ಅನ್ಬೇಕು. ಇವರು MLAಗಳು ಅವ್ರ ಸ್ಯಾಲ್ರಿನ ಒಂದಕ್ಕೆ ಡಬಲ್ ಮಾಡಿಕೊಂಡ್ರು, ಸದ್ದಿಲ್ದಿರ ಮಾಡ್ಕೊಂಡ್ಬಿಟ್ರು. ಅದು ಪೇಪರ್ನಲ್ಲಿ ಇಷ್ಟು ನ್ಯೂಸ್ ಬಂದಾಗ ಅವರು ದೊಡ್ಡದಾಗಿ ಕಂಡುಬಿಟ್ಟು ನೋಡ್ತಾರೆ. ಅವ್ರದಕ್ಕೆ ಮಾತ್ರ ಒಗ್ಗಟ್ಟು, ಅದರಲ್ಲಿ ಅಪೋಸಿಷನ್ನೇ ಇಲ್ಲ. ಅಪೋಸಿಷನ್ ಲೀಡ್ರು ಎಲ್ಲ ಮಿಂಗಲ್ ಆಗಿಬಿಡ್ತಾರೆ. ಇದು ಹೇಳಿದ್ನೇ ಬಿಸ್ನೆಸ್ಸು, ವ್ಯಾಪಾರ. ಅಲ್ಲೋ ವ್ಯಾಪಾರ, ಅವ್ರಿಗೂ ಕುದುರಬೇಕು, ಇವ್ರಿಗೂ ಕುದುರಬೇಕು, ಅವ್ರಿಗೂ ಬೆನಿಫಿಟ್ ಆಗಬೇಕು, ಇವ್ರಿಗೂ ಬೆನಿಫಿಟ್ ಆಗಬೇಕು. ಈ ಜುಡಿಷಿಯಲ್ ಲೇಔಟ್ ಅಂತ ಒಂದು ಮಾಡಿದ್ರು ಯಲಹಂಕದ ಹತ್ರ. ಜುಡಿಷಿಯಲ್ ಎಂಪ್ಲಾಯೀಸ್ ಕೋಆಪ್ರೇಟಿವ್ ಸೊಸೈಟಿನವರು ಆಗಿದ್ದ ಆರಾಧ್ಯ ಅಂತ ಒಬ್ಬರಿದ್ದರು ನಮ್ಮ ಸ್ನೇಹಿತರೆ, ರಿಯಲ್ಟರ್ಸು, ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಒಂದು ಸ್ವಲ್ಪ ದಾನಿಗಳು, ಮಹಾದಾನಿಗಳು ಅವರು. ಆರಾಧ್ಯ ಸರ್ಕಲ್ ಅಂತಲೇ ಮಾಡಿದ್ದಾರೆ. ಪದ್ಮಶ್ರೀ ಕೂಡ ಸಿಕ್ತು ಅವ್ರಿಗೆ. ಆವಾಗ ಮಾಡಿದಾಗ ಅದರ ಉದ್ದೇಶ ಜುಡಿಷಿಯಲ್ ಎಂಪ್ಲಾಯೀಸಿಗೆ ಮಾತ್ರ ಸೈಟ್ಗಳು ಕೊಡಬೇಕು ಅಂತ. ಜುಡಿಷಿಯಲ್ ಎಂಪ್ಲಾಯೀಸ್ ಅಂದರೆ ಯಾರು? ಕ್ಲಾಸ್ 4 ಹಿಡಿದು ಅಲ್ಲಿ ಆಫೀಸರಾಗಿ ಕೆಲಸ ಮಾಡೋವರೆಗೂ ಜುಡಿಷಿಯಲ್ ಎಂಪ್ಲಾಯಿ. ಜಡ್ಜ್ ಈಸ್ ನಾಟ್ ಎ ಜುಡಿಷಿಯಲ್ ಎಂಪ್ಲಾಯಿ, ಈಸ್ ಎ ಜುಡಿಷಿಯಲ್ ಆಫೀಸರ್. High Court judges still above them. Supreme Court judges are still above them. They are not judicial employees. They cannot even become members of a judicial employees cooperative society.
ಇವಾಗ ಕೇಸಿದೆ, ಬ್ಯಾಚ್ ಆಫ್ ಕೇಸ್ಗಳು ಬಿದ್ದಿವೆ ಅವ್ರ ಮೇಲೆ. ಎಲ್ಲ ಜಡ್ಜಸ್ಸು ನಾನು ಜುಡಿಷಿಯಲ್ ಕೋಆಪರೇಟಿವ್ಸ್ ಎಂಪ್ಲಾಯಿ, ನನಗೊಂದು ಸೈಟ್ ಬೇಕು ಅಂತ ಅಪ್ಲಿಕೇಶನ್ನಾಗಿ ತಗೊಂಡಿದ್ದಾರೆ. ಎಲ್ಲ ಪ್ರತಿಯೊಬ್ಬ ಜಡ್ಜ್ಗೂ ನಮ್ಮ ಹೈಕೋರ್ಟ್ನಲ್ಲಿ 2-3 ಮನೆಗಳಿವೆ. ಒಂದು ತನ್ನದೇ, ತನ್ನ ಅಪ್ಪನಿಂದ ಬಂದಿದ್ದು, ಲಾಯರ್ ಆದಮೇಲೆ ಸಂಪಾದನೆ ಮಾಡಿದ್ದು, ಹೆಂಡತಿ ಕಡೆಯಿಂದ ಬಂದಿದ್ದು, ಹೀಗೆ ನ್ಯಾಯವಾಗೇ ಬಂದಿರೋವೆ, ಅನ್ಯಾಯವಾದ ಯಾವುದೂ ಇಲ್ಲ, ಇಟ್ಕೊಂಡಿದ್ದಾರೆ. ಹಾಗೂ ಒಂದು ಅಫಿಡವಿಟ್ ಹಾಕ್ತಾರೆ, ಬೆಂಗಳೂರಿನಲ್ಲಿ ನನ್ನ ಹೆಸರಿನಲ್ಲಾಗಲಿ ನನ್ನ ಹೆಂಡತಿ ಹೆಸರಿನಲ್ಲಾಗಲಿ ಯಾವುದೇ ಸೈಟ್ ಇಲ್ಲದ ಕಾರಣ ನನಗೊಂದು ಸೈಟ್ ಕೊಡಿ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂತು. ಬಿಡ್ತಾರ ಈ ಹುಡುಗರು, ಅಪ್ಲಿಕೇಶನ್ ಹಾಕಿದ್ರು, ಯಾವ್ಯಾವ ಜಡ್ಜ್ಗೆ ಏನೇನು ಸೈಟ್ ಅಲಾಟ್ ಆಗಿದೆ, ಆ ಸೈಟ್ ಮೆಷರ್ಮೆಂಟ್ಸ್ ಎಷ್ಟು, ತಿರ್ಗಿ ಆ ಜಡ್ಜಸ್ ಹೆಸರಿನಲ್ಲಿರೋ ಪ್ರಾಪರ್ಟಿ, ಅವನ ಹೆಂಡತಿ ಹೆಸರಿನಲ್ಲಿರೋ ಸೈಟು, ಆ ಹೆಂಡ್ತಿಗೆ ಯಾವ ಸೊಸೈಟಿಯಿಂದ ಅಲಾಟ್ ಆಯಿತು, ಇವನ ಮಗನಿಗೆ ಎಲ್ಲಿಂದ ಸೈಟ್ ಬಂತು, ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ಹೈಕೋರ್ಟ್ನಲ್ಲಿ ಒಂದು ಕೇಸ್ ಹಾಕಿದ್ರು. ತುಂಬ ಕೇಸ್ಗಳು ಬಿದ್ದಿವೆ ಇವಾಗ, ಬ್ಯಾಚ್ ಆಫ್ ರಿಟ್ ಪಿಟಿಷನ್ಸ್ ಇವೆ. ಈ ಹೈಕೋರ್ಟ್ ಜಡ್ಜಸ್ ಮೇಲೆ ಎನ್ಕ್ವೈರಿ ಮಾಡಬೇಕು. ಅದನ್ನು ಯಾರು ಮಾಡಬೇಕು? ಇವಾಗ ನನ್ನ ಮೇಲೆ ಚಾರ್ಜ್ ಆಗಿದ್ದರೆ ಆ ಕೇಸ್ ನನ್ನ ಮುಂದೆನೇ ಬಂದರೆ ನಾನು ತೀರ್ಮಾನ ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಏನು ಮಾಡಿದ್ರು, 2 ಜಡ್ಜಸ್ ಇದ್ದಾರೆ ನಮ್ಮ ಹೈಕೋರ್ಟಲ್ಲಿ, 3-4 ಜನ ಇದ್ದಾರೆ, ಸೈಟ್ಗಳು ತಗೊಳ್ದಿರೇ ಇರೋರು. ನಿಮ್ಮ ಸೊಸೈಟಿನೂ ಬೇಡ, ನಿಮ್ಮ ಸವಾಸನೂ ಬೇಡ, ದೇವ್ರು ನನಗೆ ಕೊಟ್ಟಿರೋದೇ ಸಾಕು, ನಿಮ್ಮ ಸೈಟ್ ಬೇಡ ಅಂತ ಹೇಳಿರೋರು 3 ಜನ ಇದ್ದಾರೆ. ಅದರಲ್ಲಿ ಶೈಲೇಂದ್ರ ಕುಮಾರ್ ಕೂಡ ಒಬ್ಬ, ರಾಮಮೋಹನ್ ರೆಡ್ಡಿ, ಬಿಲ್ಲಪ್ಪ. ಸೊ ಇವರಿಬ್ಬರನ್ನು ಸೇರಿದಂಥ ಒಂದು ಬೆಂಚ್ ಮಾಡಿ ಆ ಬೆಂಚ್ ಮುಂದೆ ಈ ಕೇಸ್ಗಳನ್ನ ಹಾಕ್ತಾರೆ. ಆ ಬೆಂಚ್ಗಳಲ್ಲಿ ಬಂದಾಗ ಎಲ್ಲ ಸೀನಿಯರ್ ಅಡ್ವೊಕೇಟ್ಸ್, ಸೀನಿಯರ್ ಡೆಸಿಗ್ನೇಟೆಡ್ ಅಡ್ವೊಕೇಟ್ಸೇ ನಿಂತ್ಕೊಂಡು ಹೇಳೋಕೆ ಹೋಗ್ತಾರೆ. ಅವ್ರು ಶೈಲೇಂದ್ರ ಕುಮಾರ್ ಓಪನ್ ಕೋರ್ಟ್ನಲ್ಲಿ ಹೇಳ್ತಾನೆ, ನಿಮ್ಮ ಜನ್ಮಕ್ಕೆಷ್ಟು, ಇದೇ ಲ್ಯಾಂಗ್ವೇಜು, ನಿಮ್ಮ ಜನ್ಮಕ್ಕೆಷ್ಟು, ನಿಮಗೆ ನಾಚಿಕೆ ಆಗಲ್ವನ್ರಿ? ನಿಮ್ಮ ಕ್ಲೈಂಟ್ ಯಾರು ರೀ? ಹೈಕೋರ್ಟ್ ಜಡ್ಜು. ನಿಮ್ಮ ಹೈಕೋರ್ಟ್ ಜಡ್ಜ್ಗೆ ಸೈಟ್ ಇಲ್ಲ ಅಂತ ಅಫಿಡವಿಟ್ ಹಾಕಿದ್ದಾನೆ, ಅವನ್ನ ನೀವು ಡಿಫೆಂಡ್ ಮಾಡ್ತಾ ಇದ್ದೀರಿ. ಎಷ್ಟು ಮಟ್ಟಿಗೆ ನಿಮಗೆ ಪ್ರೊಫೆಷನಲ್ ಇಂಟೆಗ್ರಿಟಿ ಇದೆ ರೀ? ನಿಮಗೇನು ಮಾನ ಮರ್ಯಾದೆ ಇದೆಯಂದರೆ ಈ ಥರ ಎಲ್ಲ ಬೈತಾರೆ. ಅದಕ್ಕೇನು ಮಾಡಿದ್ರು, ಇವ್ರು ಜಾಸ್ತಿ ಬೈತಾ ಇದ್ದಾರೆ ಅಂತ ಅವ್ರ ಮುಂದೆ ಬರೀ ಅಡ್ಜರ್ಮೆಂಟ್ಗಳೇ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನಾಯಿತು, ಕರ್ನಾಟಕ ಹೈಕೋರ್ಟು 2 ಸರ್ಕ್ಯೂಟ್ ಬೆಂಚಸ್ ಆಯಿತು, ಗುಲ್ಬರ್ಗ ಆ್ಯಂಡ್ ಧಾರವಾಡ. ಇಲ್ಲಿರೋ ಜಡ್ಜಸ್ಸು 6 ವೀಕ್ಸ್ ಆರ್ 7 ವೀಕ್ಸ್ ಒಬ್ಬರು ಅಲ್ಲಿ ಧಾರವಾಡಕ್ಕೆ ಹೋಗಬೇಕು, ಗುಲ್ಬರ್ಗಕ್ಕೆ ಹೋಗಬೇಕು, ಇದು ಸರ್ಕ್ಯೂಟ್ ಆಗ್ತಾ ಇರುತ್ತೆ. ಇವರು ಅಲ್ಲಿಗೆ ಹೋಗ್ಬೇಕಾಗಿ ಬಂದಾಗ ಆ ಬೆಂಚ್ ಬ್ರೇಕ್ ಆಯಿತು, ಅಂದರೆ ಆ ಬೆಂಚ್ ಇಲ್ಲ, ಬೇರೆ ಬೆಂಚಿಗೆ ಬರುತ್ತೆ. ಆ ಬೇರೆ ಬೆಂಚ್ ಮುಂದೆ ಬಂದಾಗ ಇವ್ರ ಕೇಸ್ ಸ್ವಲ್ಪ ಪ್ರೋಗ್ರೆಸ್ ಆಗುತ್ತೆ. ತಿರ್ಗಾ ಶೈಲೇಂದ್ರ ಕುಮಾರ್ ಬಂದಾಗ ಈ ಬೆಂಚ್ ಕಾನ್ಸ್ಟಿಟ್ಯೂಟ್ ಆಗುತ್ತೆ, ಪುನರಾಯಾನ್ ಮಹಾಕ, ಅವನ ಮುಂದೆ ಅವ್ರ ಕೇಸ್ ನಡೆಸಲ್ಲ. ಹಾಗಾಗಿ ವರ್ಷಾನುಗಟ್ಟಲೆ ಕೇಸ್ಗಳು ಇನ್ನೂ ತೀರ್ಮಾನನೇ ಆಗಿಲ್ಲ. ಅದರಲ್ಲಿ ಯಾರ್ಯಾರಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜಸ್ ಇದ್ದಾರೆ, ಜಡ್ಜಸ್ ಮಕ್ಕಳಿಗೆ ಹಾಕಿಸ್ಕೊಂಡಿದ್ದಾರೆ. ಎಲ್ಲೋ ಇರೋ ಜಡ್ಜು ರಾಜಸ್ಥಾನದಲ್ಲೋ ಚಂಡೀಗಢನಲ್ಲೋ ಇರೋ ಜಡ್ಜು ಕರ್ನಾಟಕ ಜುಡಿಷಿಯಲ್ ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಮೆಂಬರ್ ಆಗಿಬಿಟ್ಟು ಸೈಟ್ ತಗೊಂಡಿದ್ದಾನೆ. ಇದೆಲ್ಲ ಯಾರು ಗೊತ್ತಾಗ್ತಾಯಿತ್ತು, ಹೇಗೆ ಗೊತ್ತಾಗ್ತಾಯಿತ್ತು? ಸೀಕ್ರೆಟಾಗಿ ಹೋಗ್ಬಿಡ್ತಾಯಿತ್ತು ಸರ್, ಟಾಪ್ ಸೀಕ್ರೆಟ್ ಅಂತ ಹೋಗ್ಬಿಡ್ತಾಯಿತ್ತು. ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಎಂತೆಂಥವು ಎಕ್ಸ್ಪೋಸ್ ಆಗುತ್ತೆ ನೋಡಿ, ಎಂತೆಂಥವ್ರು ಬೆಳಕಿಗೆ ಬರ್ತಾರೆ. ಎಂಥವ್ರನ್ನ ನಾವು ಮೈಲಾರ್ಡ್ ಅಂತ ದಿವಸ ಕೈ ಮುಗಿದು ಹೋಗ್ತೀವಿ, ಕೈ ಮುಗಿದು ಒಳಗಡೆ ಬರ್ತೀವಿ, ಹೋಗುವಾಗ ಕೈ ಮುಗಿದು ಹೋಗ್ತೀವಿ. ಆ ಮೈಲಾರ್ಡ್ಗಳು ಮಾಡೋದು ಕೆಲಸ ನೋಡಿ, ಈ ಥರ ಸಣ್ಣ ಕೆಲಸಗಳು. ಇದು ಹೆಂಗೆ ಬೆಳಕಿಗೆ ಬರುತ್ತೆ? ಇದಿಲ್ಲದೆ ಇದ್ದರೆ ಆಗಲ್ಲ. ಇವಾಗ ಒಬ್ಬ ಅಪ್ಲಿಕೇಶನ್ ಕೊಡ್ತಾನೆ, ಸೋ ಆ್ಯಂಡ್ ಸೋ ಸಿನಿಮಾ ಸ್ಟಾರು ಹೆಂಡ್ತಿ ಮೇಲೆ ಡೈವೋರ್ಸ್ ಕೇಸ್ ಹಾಕಿದ್ದಾನೆ, ಯಾವ ಕೋರ್ಟ್ಗೋಸ್ಕರ ಹಾಕಿದ್ದಾನೆ ನನಗೊಂದು ಮಾಹಿತಿ ಕೊಡಿ ಅಂತ ಕೋರ್ಟ್ಗೊಂದು ಅಪ್ಲಿಕೇಶನ್ ಹಾಕ್ತಾನೆ. ಅದೊಂಥರ ಹುಚ್ಚಾಟ, ಒಂದು ಪಬ್ಲಿಕ್ ಪಾಪ್ಯುಲಾರಿಟಿ, ಚೀಪ್ ಪಾಪ್ಯುಲಾರಿಟಿ ಗೇನ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ. ಅದು ಕೋರ್ಟ್ ಕೊಡೋಲ್ಲ. ಯಾಕೆ? ಕೋರ್ಟ್ ಪ್ರೊಸೀಡಿಂಗ್ಸ್ ಪೆಂಡಿಂಗ್ ಇದೆ, ನಿನಗೆ ಬೇಕು ಅಂದರೆ ಕಾಪಿ ಅಪ್ಲಿಕೇಶನ್ ಹಾಕು, ಅಫಿಷಿಯಲ್ ಪ್ರೊಸೀಜರಲ್ಲಿ ಕಾಪಿ ತಗೋ, ಯು ಗಾಟ್ ಎ ರೈಟ್ ಟು ಟೇಕ್ ದಿ ಕಾಪಿ. ಆದರೆ ಮೆಟ್ರಿಮೋನಿಯಲ್ ಕೇಸು ಇಟ್ಸ್ ಓನ್ಲಿ ಪ್ಯೂರ್ಲಿ ಪರ್ಸನಲ್ ಬಿಟ್ವೀನ್ ದಿ
two individuals, husband and wife. No public has got any interest or curiosity, whatever may be the public status that the persons may hold. ಅವರಷ್ಟೇ ದೊಡ್ಡ ಆ್ಯಕ್ಟರ್ ಇರ್ಬೋದು, ದೊಡ್ಡ ಸಿನಿಮಾದವ್ರು ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಅವರಿಬ್ಬರು ಗಂಡ ಹೆಂಡತಿ ಮಧ್ಯೆ ಇರ್ತಕ್ಕಂಥದ್ದು ಕೇಳೋಕೆ ನಿನಗೆ ಅಧಿಕಾರ ಇಲ್ಲ, ಅದನ್ನು ರೆಫ್ಯೂಸ್ ಮಾಡ್ಬೋದು. ಇಬ್ಬರ ಪರ್ಸನಲ್ಲು. ಬಟ್ ಹೈಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕ್ತಾನೆ ಒಬ್ಬ, ನನಗೆ ಹೈಕೋರ್ಟ್ ರೂಲ್ಸು ಸೋ ರೂಲ್ ನಂಬರ್ ನನಗೆ ಕೊಡಿ. ಅವ್ರು ಹೇಳ್ತಾರೆ, ಎಂಡಾರ್ಸ್ಮೆಂಟ್ ಕೊಡ್ತಾರೆ ರಿಜಿಸ್ಟ್ರಾರ್, ಇದು ಹೈಕೋರ್ಟ್ ಆ್ಯಕ್ಟ್ ಆ್ಯಂಡ್ ರೂಲ್ಸು ಪಬ್ಲಿಷ್ ಆಗಿದೆ, ಮಾರ್ಕೆಟ್ನಲ್ಲಿ ಸಿಗುತ್ತೆ, ದುಡ್ಡು ಕೊಟ್ಟು ಕೊಂಡ್ಕೊಂಡು ಓದು ಅಂತ. ಎನ್ ಇನ್ಫಾರ್ಮೇಷನ್ ವಿಚ್ ಈಸ್ ಅವೈಲಬಲ್ ಇನ್ ದಿ ಓಪನ್ ಮಾರ್ಕೆಟ್ ಕೆನಾಟ್ ಬಿ ಸಾಟ್ ಫಾರ್. ಅಲ್ಲಿ ಅಂಗಡೀಲಿ ಸಿಗುತ್ತೆ ತಗೋ. ಅಯ್ಯೋ ಅಂಗಡೀಲಿ ಬೆಲೆ ಜಾಸ್ತಿ ಆಗುತ್ತೆ, ಇಲ್ಲಾದರೆ ಸರ್ಟಿಫೈಡ್ ಕಾಪಿ ಚೀಪ್ ರೇಟ್ನಲ್ಲಿ ಸಿಗುತ್ತೆ. ದಟ್ ಈಸ್ ನಾಟ್ ದಿ ರೀಸನ್. There are several things which can be refused like that. ಒಬ್ಬನ ಮೇಲೆ ಮರ್ಡರ್ ಕೇಸ್ ಹಾಕ್ತಾರೆ, FIR ಕಾಪಿ ಬೇಕು ನನಗೆ ಅಂತಾನೆ. ಅಥವಾ ಕಳ್ತನದ ಕೇಸ್ ಹಾಕ್ತಾನೆ, FIR ಬೇಕು ಅಂತಾನೆ. ಅಥವಾ ಗಂಡ ಹೆಂಡ್ತಿರ ಕೇಸೇ ಹಾಕ್ತಾನೆ, ಅದರಲ್ಲಿ ಒಂದು FIR ಬೇಕು ಅಂತಾನೆ. FIR ಕೊಡ್ಬೋದು, ಬಿಕಾಸ್ FIR is a public document. It may be a domestic harassment to the wife or to the woman meted out by the family people, may be family affair, but once it has come to the police station, it is registered as a case and FIR is filed, it becomes a public document. That FIR is a public document. Though their affair is a personal affair, but FIR is a public document, therefore he is entitled to get the public document, copy of the public document. So-and-so employee was working in HL or HMT, whatever department. He had contributed for the Provident Fund. How much Provident Fund he has contributed? How much Provident amount he was entitled to? The information is sought by an applicant. The department said, no, it cannot be given. It's a personal affair of that particular individual employee. It is not a public affair. The High Court said, you have nothing to do with that personal contributions. He has contributed out of his mind, according to the rules. He gets, his wife or children, whoever is, they get, or if he is surviving, he will get on retirement. And in what way it is related to a public matter of public importance? That cannot be asked for. A doctor's certificate or a trade transaction and the defense transactions, they cannot be asked for. RTI Act cannot be misused. That I have told you. That there are some complaints against these medias making a trial of the cases. When the case is pending before the court, though, I'm sorry, I am going out of the subject, but still it is important. When a case is pending before a court, it is called sub judice. Sub judice, subject matter of judicial inquiry. Nobody should comment upon it. Nobody should speak either for or against it, because it may prejudice the mind of the judge who is dealing with that particular case. That is the basic principles of sub judice. When a case is registered, once it is registered, it is brought before the court, it becomes sub judice. If the case is registered by the police and it is in this investigation stage, it is not sub judice. Because unless the investigation is completed and FIR charge sheet is filed, it will not become judicial proceedings. These media people nowadays, out of over-enthusiasm or to get more popularity like others, are tempted to have more popularity among the viewers.
They go on enquiring the witnesses on the TV. He goes to that particular witness, he will ask that question, he will ask the other officer, so many things. During investigation, the Supreme Court has said on several occasions, no court shall interfere with the investigating process of a crime. When a court, magistrate or any other court cannot interfere with such investigation, how can the media go into it and probe into the matter and say, what is this, and seek Right to Information Act, information under Right to Information Act. Many times these media people have done it. They file an application under Right to Information Act, ask them, what is the investigation you have done so far? What is the stage of investigation? Have you inquired this man? Have you inquired that man? Have you inquired this man? These questions cannot be asked at all. Investigation officer avanu ಏನು ಮಾಡ್ತಿದ್ದಾನೆ? What is the information you got? From which source you got the information? That cannot be revealed at all. This India Today, New India, CNN, so many people have written applications, made applications under Right to Information Act, seeking information from the investigating officer to reveal the source of information. That source of information for the investigation of a crime can never be revealed, cannot be compelled to be revealed. Supreme Court said it is none of your business. Even though you are a media, you are interested in the public affair, you are larger interest of the public, etc. The law is that the investigation officer shall not be interfered, investigation process shall not be interfered with, he must not be questioned or interrogated. You have no business to question the investigating officer as to source of information. You carry a secret camera and capture so many secret things and expose it. Oh yes, it is a good thing. But whatever you expose is not official. It is that particular TV channel's exposure. ಅದು ಯಾವಾಗ ಅಫಿಷಿಯಲ್ ಆಗುತ್ತೆ? ಕಂಪ್ಲೇಂಟ್ ಕೊಟ್ಟಾಗ, ಕಂಪ್ಲೇಂಟ್ ರಿಜಿಸ್ಟರ್ ಆದಾಗ, ಪೊಲೀಸ್ನವ್ರು ಅವನ ಮೇಲೆ ಕೇಸ್ ಹಾಕಿದಾಗ. ಆವಾಗ ಅವನಿಗೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತ ನೀವು ಯಾವ ಕೇಸಲ್ಲೂ, ಯಾವ ಸ್ಮಾಲ್ ಕ್ರಿಮಿನಲ್ ಕೇಸ್ ಆಗಲಿ, ಬಿಗ್ಗೆಸ್ಟ್ ಕ್ರಿಮಿನಲ್ ಕೇಸ್ ಆಗಲಿ, ವೆದರ್ ಎ ಸ್ಮಾಲ್ ಮ್ಯಾನ್ ಈಸ್ ಇನ್ವಾಲ್ವ್ಡ್ ಆರ್ ಎ ಬಿಗ್ ಮ್ಯಾನ್ ಈಸ್ ಇನ್ವಾಲ್ವ್ಡ್, ಯು ಕೆನಾಟ್ ಸೀಕ್ ಇನ್ಫಾರ್ಮೇಷನ್ ಆಸ್ ಟು ದಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಗಾಟ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ವೆದರ್ he has taken the statement of that witness or this witness, why he has not taken the statement of that particular witness, why he has not visited that particular hospital, why he has not taken the statement of that particular hospital who treated this particular victim. These are beyond the purview of RTI Act. ಹಾಗೆ ಅಂತ ಹೋದರೆ ಯಾವ ಪೊಲೀಸ್ ಆಫೀಸರು ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಸ್ಟೇಜಲ್ಲೂ ಇಂಟರ್ಫಿಯರೆನ್ಸ್ ಬರ್ತಾ ಇರುತ್ತೆ. Basic principles of criminal law is that no investigating officer must be interrupted, disturbed, questioned during the course of his investigation. He can arrest any person without warrant. He can enter a house without warrant. That power he has got. Why did you enter the house without warrant? Why did you arrest him without warrant? ಇವನಿಲ್ಲಿ CNN ಟೈಮ್ಸ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಕ್ವಶನ್ ಮಾಡ್ತಾನೆ ಆ ಪೊಲೀಸ್ ಆಫೀಸರ್ನ. ವಾಟ್ ಈಸ್ ದಿ ಅಥಾರಿಟಿ ದಿಸ್ ಟೆಲಿವಿಷನ್ ಆಫೀಸರ್ ಹ್ಯಾಸ್ ಗಾಟ್ ಓವರ್ ದಿ ಪೊಲೀಸ್ ಆಫೀಸರ್? ಇವನಿಗೇನು ಅಥಾರಿಟಿ ಇದೆ? ಇವನು ಯಾರು ಸೂಪರ್ ಬಾಸಾ? ಇವನೊಬ್ಬ ಮೀಡಿಯಾ ಪರ್ಸನ್, ಇವನೊಬ್ಬ ಬಿಸ್ನೆಸ್ ಮ್ಯಾನ್, ಇವನು ಬಿಸ್ನೆಸ್ ಮಾಡ್ತಿದ್ದಾನೆ. ಏನು ಬಿಸ್ನೆಸ್ಸು? ಅವನ ಚಾನಲ್ ಅಭಿವೃದ್ಧಿ ಆಗಬೇಕು, ಅವನ ಚಾನಲ್ಗೆ ಜಾಸ್ತಿ ವ್ಯೂವರ್ಸ್ ಬೇಕು, ಅದರಿಂದ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇದು ಪರ್ಸನಲ್ ಇಂಡಿವಿಜುವಲ್ ಬೆನಿಫಿಟ್ಗೋಸ್ಕರ ಮಾಡ್ತಿರೋದು. ಅದಕ್ಕೋಸ್ಕರ ನೀನು ಒಬ್ಬ ಪಬ್ಲಿಕ್ ಆಫೀಸರ್ನ ನೀನು ಹೆಂಗೆ ಕ್ವಶನ್ ಮಾಡ್ತೀಯ? ನಿನಗೇನು ಅಧಿಕಾರ ಇದೆ? ಅನೇಕ ಸತಿ ಸುಪ್ರೀಂ ಕೋರ್ಟ್ ಹೇಳಿದೆ, ದಿಸ್ ಪಬ್ಲಿಕ್ ಇಂಟ್ರಾಗೇಷನ್ ಆಫ್ ದಿ ಪಬ್ಲಿಕ್ ಆಫೀಸರ್ಸ್ ಬೈ ಪ್ರೈವೇಟ್ ಮೀಡಿಯಾ ಪೀಪಲ್ ಈಸ್ ಇಲ್ಲೀಗಲ್ ಅಂತ. ಆದರೂ ಇನ್ ಸ್ಪೈಟ್ ಆಫ್ ದಟ್ ಅದಾಗ್ತಾ ಇದೆ. ಆದರೆ ಇವರು ನಮ್ಮಲ್ಲೇನು ಅಂದರೆ ಈ
a foolishness on the part of these police officials or a temptation for these officers to appear before TV, to get popularity or something like that. ಅದೊಂಥರ ಟೆಂಪ್ಟೇಷನ್ ಇರುತ್ತೆ. ನಾವಿಲ್ಲಿ ಮಾತಾಡ್ತಾ ಇದ್ದಾಗ ಓಕೆ, ಅಲ್ಲೊಬ್ಬ ಕ್ಯಾಮ್ರಾದೊಂದು ಬಂದ ಅಂದರೆ ತಕ್ಷಣ ಸ್ಟಿಫ್ ಆಗಿಬಿಡ್ತದೆ. ಆ ಥರ ಪೊಲೀಸ್ನವರು ಕೂಡ ಅವ್ರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ ಹೋಗಯ್ಯ ಅಂತ ಹೇಳ್ಬೋದು, ಡೈರೆಕ್ಟಾಗಿ ಹೇಳಲ್ಲ. ಮೈಕ್ ಹಿಡ್ಕೊತಾರೆ, ಮೈಕು ಕಿತ್ಕೊಂಡು ಉತ್ತರನೂ ಕೊಡ್ತಾರೆ, ಅದ್ರಲ್ಲಿ ಪೋಜು ಕೊಡ್ತಾರೆ ಈ ಕಡೆಗೆ ಆ ಕಡೆಗೆ. ಇದು ತಪ್ಪದು. ಈ ಈ ಈ ರೈಟ್ಸ್ ಅವ್ರಿಗಿದೆ, ಪೊಲೀಸ್ನವ್ರಿಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ, ಅದು ನನಗೆ ಅನುಮಾನ. ಇದಿಷ್ಟಾಯಿತು. ಇಷ್ಟಕ್ಕೆ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಸಂಸ್ಥೆಯವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ತಮಗೆ ಹಿರಿಯರು ತುಂಬ ಜನ ಇದ್ದೀರಿ, ಯಂಗ್ಸ್ಟರ್ಸು ಇದ್ದೀರಿ, ಅಕ್ಕದಿರು ಇದ್ದಾರೆ. ಎಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು.